ನೀತಿವಂತಿಕೆ ಅಂದ್ರೆ ಏನು? ದಯವಿಟ್ಟು ನೀವು ವಾಕ್ಯವನ್ನು ಕೇಳೋರು, ವಾಕ್ಯವನ್ನು ಇಷ್ಟಪಡೋರಾಗಿದ್ರೆ ದಯವಿಟ್ಟು ಗಮನ ಕೊಟ್ಟು ಕೇಳಿ, ನಿಮ್ಗೆ ಇದು ಉಪಯೋಗ ಆಗುತ್ತೆ. ಆಮೇಲೆ ನೀತಿವಂತಿಕೆ ಅಂದ್ರೆ ಏನು ಹೇಳಿ? ನೀತಿವಂತಿಕೆ ಅಂದ್ರೆ ಏನು? ಇವತ್ತು ನಾವು ಅದನ್ನ ತಿಳ್ಕೊಳ್ತೀವಿ. ಆಮೇಲೆ ಒಂದು ಕಾರ್ಯ ಒಂದು ಚಿಕ್ಕದಾಗಿ ನಾನು ಮುಗಿಸ್ತೀನಿ. ಆಮೇಲೆ ಹೇಳಿ, ಪರಿಶುದ್ಧತೆ, ನೀತಿವಂತಿಕೆ. ಶಬ್ದವಾಗಿ ಹೇಳಿ, ನೀತಿವಂತಿಕೆ. ಆಮೇಲೆ ಪರಿಶುದ್ಧತೆ, ನೀತಿವಂತಿಕೆ. ಶಬ್ದವಾಗಿ ಹೇಳೋಣ. ಹೇಳಿ, ಪರಿಶುದ್ಧತೆ, ನೀತಿವಂತಿಕೆ. ಆಮೇಲೆ ಹೇಳಿ, ಪರಿಶುದ್ಧತೆ, ನೀತಿವಂತಿಕೆ. ಅರ್ಥ ಆಗ್ತಾ ಇದೆಯಾ? ಯಾಕೆ 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 ದೇವ್ರ ಮಕ್ಕಳು ಹತ್ರ ನಮ್ಮಲ್ಲಿ ಮಾತ್ರ ಶಕ್ತಿ ಇದೆ. ನಮ್ಮ ಕ್ರಿಶ್ಚಿಯಾನಿಟಿನ ಅಷ್ಟೇ ನಾವು ಪ್ರೂವ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ನಾವು ವಾಕ್ಯದಲ್ಲಿ ಇದೆಯಲ್ವಾ, ದೇವ್ರ ರಾಜ್ಯ ಬರೀ ಮಾತಿನಲ್ಲಿಲ್ಲ. ಹೇಳಿ ಶಬ್ದವಾಗಿ ಹೇಳಿ, ಹೇಳಿ ಶಬ್ದವಾಗಿ ಹೇಳೋಣ. ಅದು ಮಾತಿನಲ್ಲಿ ಅಷ್ಟೇ ಇಲ್ಲ, ಶಕ್ತಿ ಕೂಡ ಇದೆ ಅನ್ನೋ. ಆ ಶಕ್ತಿ ಅದು ಎಲ್ಲಿಂದ ಬಂತು? ಅರ್ಥ ಆಗ್ತಾ ಇದೆಯಾ? ಬೇರೆ ಎಲ್ಲ ಜಾತಿಗಳಲ್ಲಿ, ಧರ್ಮಗಳಲ್ಲಿ, ಬೇರೆ ಏನೆಲ್ಲ ದೇವ್ರಂತ ಕರೀತಾರೋ ಅವ್ರಿಗೆಲ್ಲ ಮಾತು ಗೊತ್ತು ಅಷ್ಟೇ. ಹೇಳಿ, ಮಾತು ಗೊತ್ತು. ಅವ್ರ ರಾಜ್ಯದಲ್ಲಿ ಏನಿದೆ? ಮಾತಿದೆ. ಹೇಳಿ ಅವ್ರ ರಾಜ್ಯದಲ್ಲಿ ಬರೀ ಮಾತಷ್ಟೇ ಇರೋದು. ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂದ್ರೆ, ನಾವು ಬರೀ ಮಾತಿನ ಮನುಷ್ಯರಲ್ಲ, ಶಕ್ತಿಯ ಮನುಷ್ಯರು. ಆಮೇಲೆ ಬರೀ ಮಾತಿನಿಂದ ಬದುಕೋರಲ್ಲ, ಬರೀ ವಾಕ್ಯದಿಂದ ಮಾತ್ರ ಬದುಕೋರಲ್ಲ. ವಾಕ್ಯ ಜೊತೆ ಶಕ್ತಿ. ಹೇಳಿ, ವಾಕ್ಯ ಜೊತೆ. ಶಬ್ದವಾಗಿ ಹೇಳು, ವಾಕ್ಯ ಜೊತೆ ಶಕ್ತಿಯಿಂದ ನಾವು ಬದುಕೋರು. ಆಮೇಲೆ ಈ ಶಕ್ತಿ ಹೇಗೆ ಬಂತು? ಈ ಶಕ್ತಿ ಹೇಳಿ, ಈ ಶಕ್ತಿ ಹೇಗೆ ಬಂತು? ಈ ಶಕ್ತಿ ಹೇಗೆ ಬಂತು? ಈ ಶಕ್ತಿ ಹೇಗೆ ಬಂತು? ಈ ಶಕ್ತಿ ಹೇಗೆ ಬಂತು? ಮತ್ತೆ ದೇವರ ಒಂದು ಮಹಿಮೆಯಲ್ಲಿ, ದೇವರ ಒಂದು ಬಲದಲ್ಲಿ ಯಾವಾಗ್ಲೂ ನಾವು ಜೀವಿಸ್ಬೇಕಂತ ಆಸೆ ಇದೆಯಾ? ಎಷ್ಟು ಜನಕ್ಕೆ ಆಸೆ ಇದೆ? ಆಮೇನ್. ನಾನು ಹೇಳ್ತಾ ಇರೋದು ಸಂದೇಶ ಯಾರಿಗೆ ಅಂದ್ರೆ, ಯಾರ ಒಂದು ಜೀವಿತದಲ್ಲಿ ಬರೀ ಮಾತು ಮಾತ್ರ ಪ್ರಿಯಾರಿಟಿ ಆಗಿರಬಾರ್ದು, ಬರೀ ಮಾತು ಮಾತ್ರ ಇರಬಾರ್ದು, ಶಕ್ತಿ ಕೂಡ ಬೆರ್ತಿರ್ಬೇಕು. ಅವ್ರಿಗೆ ನಾನು ವಾಕ್ಯವನ್ನು ಹೇಳ್ತಾ ಇರೋದು, ಅವ್ರಿಗೆ ಇವತ್ತು ನಾನು ಸಾರಿ ಹೇಳ್ತಾ ಇರೋದು. ಆಮೇಲೆ ಇವತ್ತಿನ ಒಂದು ವಾಕ್ಯವನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ನೀವು ಮಲಗುವಾಗ್ಲೂ ಶಕ್ತಿಯಲ್ಲಿ ಇರ್ತೀರಾ. ಆಮೇಲೆ ನೀವು ಕೂರುವಾಗ್ಲೂ ಶಕ್ತಿಯಲ್ಲಿ ಇರ್ತೀರಾ. ಆಮೇಲೆ ಅರ್ಥ ಆಗ್ತಾ ಇದೆಯೋ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇಲೆ ಹೇಳಿ, ದೇವ್ರ ರಾಜ್ಯ. ಹೇಳಿ, ದೇವ್ರ ರಾಜ್ಯ. ಹೇಳಿ, ಶಬ್ದವಾಗಿ ಹೇಳಿ, ದೇವ್ರ ರಾಜ್ಯ ಮಾತಿನಲ್ಲಿಲ್ಲ, ಮಾತಿನ ಜೊತೆ ಶಕ್ತಿಯಲ್ಲಿದೆ. ಆಮೇನ್. ನಾವು ಬದುಕ್ಬೇಕಂದ್ರೆ ಒಂದೊಂದು ದಿನವೂ ನಾವು ಶಕ್ತಿಯಲ್ಲಿ ಬದುಕೋರಾಗಿರ್ಬೇಕು. ಹೇಳಿ ನಾವು ಶಕ್ತಿಯಲ್ಲಿ ಬದುಕೋರಾಗಿರ್ಬೇಕು. ಆಮೇಲೆ ನಾವು ಭಯದಲ್ಲ, ನಾವು ಒಂದು ಕೆಳಗಡೆ ಇರೋ ಒಂದು ಸ್ಟೇಟಲ್ಲ, ನಾವು ಕುಗ್ಗಿ ಹೋಗಿರೋ ಒಂದು ಪರಿಸ್ಥಿತಿಯಲ್ಲ. ನಾವು ಹೇಗೆ ಬದುಕ್ಬೇಕಂತೆ? ಶಕ್ತಿಯಲ್ಲಿ. ಹೇಳಿ, ಶಕ್ತಿಯಲ್ಲಿ, ಅಧಿಕಾರದಲ್ಲಿ ಬದುಕ್ಬೇಕಂತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೇನೆ? ಅರ್ಥ ಆಗ್ತಾ ಇದೆಯೋ? ಈ ವಾಕ್ಯದ ಒಂದು ಅರ್ಥವನ್ನು ನಾನು ತಿಳ್ಕೊಂಡಾದ್ಮೇಲೆ, ನಾನು ಗೊತ್ತಿಲ್ಲದರೆ ನನ್ನ ಮೂಲಕ ಶಕ್ತಿ ಹರಿಯೋದನ್ನ ನಾನು ನೋಡಿದೆ. ಆಮೇನ್. ಅರ್ಥ ಆಗ್ತಾ ಇದೆಯೋ? ಆಮೇನ್. ಎಷ್ಟು ಅದನ್ನ ನೋಡಿದ್ದೀನಿ ಅಂದ್ರೆ, ಎಲ್ಲ ಅದ್ಭುತಗಳು ಸಹಜವಾಗಿ ಅನ್ಸ್ಬಿಟ್ಟಿದೆ. ಈಗ ನಿಮ್ಮ ಕಥೆನೂ ಹಂಗೆ ಆಗ್ಲಿ, ಪಕ್ಕದಲ್ಲಿ ಹೇಳಿ, ನಿಮ್ಮ ಕಥೆನೂ ಹಂಗೆ ಆಗ್ಲಿ. ಅದ್ಭುತಗಳೇನೋ ದೊಡ್ಡ ವಿಷಯವಾಗಿ ನೋಡೋದು ನಾವು ನಿಲ್ಸೋಣ. ಆಮೇನ್. ಸಹಜವಾಗಿ ಅದನ್ನ ನಡಿಬೇಕು. ಹೇಳಿ, ಸಹಜವಾಗಿ ಅದನ್ನ. ಅರ್ಥ ಆಗ್ತಾ ಇದೆಯಾ? ನೆನ್ನೆ ಏನಾಯ್ತು ಅಂದ್ರೆ, ಇದು ಡೈಲಿ ಪ್ರೇಯರ್ ಮಾಡುವಾಗ ಪ್ಲೇಸ್ಗಳು ಚೇಂಜ್ ಮಾಡ್ತೀನಿ ನಾನು. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾನು ಮನೇಲಿ ಮಾಡಿದ್ರೆ ನಾಳೆ ಚರ್ಚಲ್ಲಿ ಇರ್ತೀನಿ. ಅಂದರೆ ಏನಂದರೆ, ನನ್ನ ಹತ್ರ ಇರೋ ಒಂದು ಅಟ್ಮಾಸ್ಫಿಯರ್ನ, ನನ್ನ ಹತ್ರ ಒಂದಿರೋ ಒಂದು ವಾತಾವರಣನ ಎಲ್ಲ ಕಡೆ ಇನ್ಫೆಕ್ಟ್ ಮಾಡಬೇಕು ಅಂದ್ಬಿಟ್ಟು ಆ ಥರ ಮಾಡ್ತೀನಿ. ಮತ್ತು ಫುಲ್ಲು ಕಾನ್ಸಂಟ್ರೇಟ್ ಆಗಿರಬೇಕು, ನಿದ್ದೆ ಮಾಡಬಾರ್ದು, ಹಸುವಾಗಬಾರ್ದು ಅಂದ್ಬಿಟ್ಟು ಈ ಥರ ಸ್ಥಳಗಳನ್ನ ಬದಲಾವಣೆ ಮಾಡ್ತೀನಿ. ಹೇಳ ನಿಮ್ಮ ಅಕ್ಕ ನೋಡಿದ್ರೆ ಹಂಗೆ ಅನ್ಸಲ್ಲ. ಆಮೇಲೆ
ಇಲ್ಲಿ ಚರ್ಚಿಗೆ ಬರ್ತಾ ಈಗೀಗ ಚರ್ಚಲ್ಲಿ ಪ್ರೇಯರ್ ಮಾಡ್ತೀನಿ. ಆಮೇಲೆ ಚರ್ಚಲ್ಲಿ ಬರೋದಕ್ಕಿಂತ ಮುಂಚೆ ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆಯಲ್ವಾ, ಅಲ್ಲೋಗಿ ಕುತ್ಕೊಂಡು ಯಾರು ಏನು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ, ನಾನು ದೇವ್ರ ಜೊತೆ ಫುಲ್ಲು ಬೆರೆತುಬಿಟ್ಟಿರ್ತೀನಿ. ನೋಡೋರ್ಗೆ ಗೊತ್ತಾಗುತ್ತೆ ಇವನೇನೋ ಮಾಡ್ತವನೆ ಅಂತ. ನಿನ್ನೆ ಹೋಗುವಾಗ ಇದೆ ದೇವ್ರ ರಾಜ್ಯ ಏನಲ್ಲಿದೆ? ಶಕ್ತಿಯಲ್ಲಿದೆ. ಹೇಳಿ ದೇವ್ರ ರಾಜ್ಯ ಶಕ್ತಿಯಲ್ಲಿದೆ. ಹೇಳಿ ದೇವ್ರ ರಾಜ್ಯ ಶಕ್ತಿಯಲ್ಲಿದೆ. ಹೇಳಿ ದೇವ್ರ ರಾಜ್ಯ ಶಕ್ತಿಯಲ್ಲಿದೆ. ಅಂದರೆ ನಾವು 24/7 ನಾವು ಶಕ್ತಿಯಲ್ಲಿ ಬದುಕ್ಬೋದು. ಆಮೇಲೆ ನಮ್ಮ ಮೂಲಕ ಶಕ್ತಿ ಹರಿತಾ ಇರ್ಬೋದು. ಆಮೇಲೆ ನೆನ್ನೆ ಹಿಂಗೆ ಹೋಗುವಾಗ ಇಲ್ಲಿ ಸಿದ್ಧಾರ್ಥ ಬಸ್ ಸ್ಟಾಪ್ ಇದೆಯಲ್ವಾ, ಅಲ್ಲಿ ಒಂದು ತಾತ ಕುಂಟ್ಕೊಂಡು ಹೋಗ್ತಾಯಿದ್ರು. ಇದೇನದು ಸ್ಟಿಕ್ ಇಟ್ಕೊಂಡು ಕುಂಟ್ಕೊಂಡು ಹೋಗ್ತಾಯಿದ್ರು. ಅರ್ಥ ಆಗಿಲ್ವಾ? ನಾನು ನೋಡಿದೆ ಫಸ್ಟು ಪ್ರಾರ್ಥನೆ ಮಾಡುವಾಗ ಏಜ್ ನೋಡ್ಬಿಟ್ಟು ಸೋತೋಗ್ಬಿಡ್ತಾರೆ. ತಾತ ಅಂದಿದ ತಕ್ಷಣ ಮುಗೀತಿ, ಅವ್ರ ನಂಬಿಕೆ ಹೋಯ್ತು. ಹಂಗೆ ತಾನೇ ಆಗುತ್ತೆ. ನೆಕ್ಸ್ಟು ಏನಕ್ಕೆ ಕುಂಟವ್ರೆ ಅಂತ ನೋಡಿದ್ರೆ ಕಾಲು ಹಿಂಗಿದೆ, ಹಿಂಗಿರ್ಬೇಕು ತಾನೆ. ಪಾದ ಕೆಳಗಿಲ್ಲ, ಮೇಲ್ಗಡೆ ತೋಡ್ತಾ ಇದೆ ಹಿಂಗೆ. ಅರ್ಥ ಆಗಿಲ್ವಾ? ನಾನು ಹೇಳ್ದೆ ನನ್ನೊಳಗಡೆ ದೇವ್ರ ರಾಜ್ಯ ಇದೆ, ನನ್ನೊಳಗಡೆ ದೇವ್ರ ರಾಜ್ಯ ಇದೆ. ಅದು ಮರಿ ಮಾತುನಲ್ಲ ಅಷ್ಟೇ ಅಲ್ಲ, ಹೋಗಿ ಸಂಡೇ ಪ್ರೀಚ್ ಮಾಡೋದು ಅಷ್ಟೇ ಅಲ್ಲ ಚಿನ್ಮಯ್. ದೇವ್ರು ಗುಣಪಡಿಸ್ತಾರಂತ ಪ್ರೀಚ್ ಮಾಡೋದು ಅಷ್ಟೇ ಅಲ್ಲ, ದೇವರು ನಮ್ಮನ್ನ ಆರೋಗ್ಯವಾಗಿ ಇಟ್ಕೊತಾರೆ ಅಂತ ಪ್ರೀಚ್ ಮಾಡೋದಷ್ಟೇ ಅಲ್ಲ. ದೇವ್ರ ರಾಜ್ಯ ನಿನ್ನಲ್ಲಿದೆ, ನಿನ್ನ ಬರೀ ಮಾತಾಗಬಾರ್ದು, ನಿಂದು ಶಕ್ತಿ ಕೂಡ ಅದಲ್ಲಿ ಕಾಣಬೇಕು. ಹಂಗೆ ಮಾತಾಡ್ಕೊಂಡು ಹೋದೆ. ನಾನು ಹೇಳಿದೆ ದೇವ್ರ ಹತ್ರ, ದೇವ್ರೇ ಅವ್ರನ್ನ ನಾನು ಮಾತಾಡ್ಸಲ್ಲ, ಏನೂ ಆಗಲ್ಲ, ಜಸ್ಟ್ ಏನದು ಮುಟ್ತೀನಿ, ಅವ್ರಿಗೆ ಗೊತ್ತಾಗಬಾರ್ದು ಮುಟ್ತೀನಿ ಅರ್ಥ ಆಗ್ತಾ ಇದೆಯಾ? ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ಆ ತಾತನ ಹಿಡ್ಕೊಂಡು ಹೋಗ್ತಾಯಿದ್ರೆ ಹಿಂಗೆ ಕೈ ಹಾಕ್ಬಿಟ್ಟು ಸುಮ್ಮನೆ ಹೋಗಿ ಹಿಂಗೆ ಕೈ ಹಾಕಿದೆ. ಹಿಂಗೆ ಕೈ ಹಾಕ್ಬಿಟ್ಟು ಅವ್ರು ನೋಡಿದ್ರು ಯಾರೋ ಅಂದ್ಬಿಟ್ಟು, ನಾನು ಸಾರಿ ಯಾರನ್ನೋ ಅಂದ್ಕೊಂಡು ಕೈ ಹಾಕ್ತೆ ಅಂದ್ಬಿಟ್ಟು ಸುಮ್ಮನೆ ಹೋದೆ. ಸ್ವಲ್ಪ ದೂರ ಹೋಗಿ ಹಿಂದೆ ನೋಡಿದ್ರೆ ಅದು ಏನು ತಿರ್ಗಿತ್ತು ಹಿಂಗೆ. ಅರ್ಥ ಆಗಿಲ್ವಾ? ಅವ್ರಿಗೆ ಗೊತ್ತಾಯ್ತಲ್ಲ ಯಾಕೆ ನಾನು ಸ್ಟ್ರೈಟ್ ನಡೀತಾ ಇದ್ದೀನಿ ಅಂತ. ಅವ್ರಿಗೆ ಗೊತ್ತಾಗಿಲ್ಲ ಏನಿದು ಸ್ಟ್ರೈಟಾಗಿ ನಡೀತಾ ಇದ್ದೀನಲ್ಲ ಅಂತ. ಅರ್ಥ ಆಗಿಲ್ವಾ? ನಾನು ಹೇಳಿ ಪಕ್ಕದಲ್ಲಿ ಕೇಳಿ ವ್ಯತ್ಯಾಸವಾಗಿ ಇರೋಕ್ಕೆ ಇಷ್ಟ ಇದೆಯಾ ನಿನಗೆ? ಇನ್ನೊಬ್ರು ಕೇಳಿ ವ್ಯತ್ಯಾಸವಾಗಿರೋದು ಇಷ್ಟ ಇದೆಯಾ? ಹಂಗಂದ್ರೆ ನೀವು ಡಿಸೈಡ್ ಮಾಡಬೇಕು ಫಸ್ಟು. ನಾನು ಮಾತಲ್ಲಿ ಬದುಕಲ್ಲ, ಇನ್ಮೇಲೆ ಇದು ಯಾಕಾಗಿದೆ? ದೇವ್ರ ಚಿತ್ತ ಇಲ್ಲ ಪಾಪ ಅವ್ನ ಗುಣ ಆಗೋಕ್ಕೆ, ನಂಬಿಕೆ ಇಲ್ಲ, ಅದಿಲ್ಲ ಇದಿಲ್ಲ. ಅರ್ಥ ಆಗ್ತಾ ಇದೆಯಾ? ಏನೋ ಒಂದು ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗೋದು ಬೇಡ. ನಾವು ಪಕ್ಕದಲ್ಲಿ ಹೇಳಿ ಶಕ್ತಿಯಾಗಿ ಬದುಕೋಣ, ಶಕ್ತಿಯಿಂದ ಬದುಕೋಣ. ಹೇಳಿ ಶಕ್ತಿಯಿಂದ ಬದುಕೋಣ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಂಬಿಕೆ ಹೆಚ್ಚಾಗ್ಲಿ, ನಿಮಗೆ ಗೊತ್ತಾಗ್ಲಿ ನಿಮ್ಮ ದೇವ್ರು ಸತ್ತಿಲ್ಲ ಅಂತ. ನಿಮಗೆ ಗೊತ್ತಾಗ್ಬೇಕು ನಮಗೆ ದೇವ್ರು ಸತ್ತಿಲ್ಲ ಅಂತ. ನಾವು ನಂಬಿರೋರು ಸತ್ತಿಲ್ಲ. ನಾನು ಯಾವುದೋ ನದಿಗೆ ಹೋಗಿ ಕೈ ಮುಗಿತಾ ಇಲ್ಲ, ಯಾವುದೋ ಮರಕ್ಕೆ ಹೋಗಿ ನಾನು ದೇವ್ರೇ ಅಂತ ಬಡ್ಕೊತಾ ಇಲ್ಲ ನಾನು. ಆಮೇಲೆ ಜೀವ ಉಳ್ಳ ದೇವ್ರನ್ನ ನಾವು ನಂಬಿದ್ದೀವಿ. ಆಮೇಲೆ ಅವ್ರಿಗೆ ಜೀವ ಇವತ್ತು ಇದೆ. ನನ್ನ ಜೀವ ಹೋದ್ರೂ ಅವ್ರಿಗೆ ಜೀವ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ನಿರಂತರವಾಗಿ ಜೀವಿಸೋನು ಯಾರಾದರೂ ನನಗೆ ಗೊತ್ತಿರೋರು ಇದ್ದಾರೆ ಅಂದರೆ ಅದು ಏಸಪ್ಪ ಅಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹೇಳಿ ದೇವ್ರ ರಾಜ್ಯ ಮಾತಲ್ಲಿಲ್ಲ, ಶಕ್ತಿಯಲ್ಲಿದೆ. ಆಮೇನ್ ಹೇಳಿ ದೇವ್ರ ರಾಜ್ಯ. ಹೇಳಿ ದೇವ್ರ ರಾಜ್ಯ ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿದೆ. ಹೇಳಿ ಶಕ್ತಿಯಲ್ಲಿದೆ. ಶಬ್ದವಾಗಿ. ಇದು ನನಗೆ ಮಾತ್ರ ಸೀಮಿತನಾ? ನಾನು ಮಾತ್ರ ಅಷ್ಟೇ ಮಾಡ್ಬೋದಾ? ಯಾರು ವೈಟ್ ಆ್ಯಂಡ್ ವೈಟ್ ಹಾಕಿರ್ತಾರೆ ಅವ್ರು ಅಷ್ಟೇನ ಮಾಡ್ಬೋದಾ? ಯಾರು ಮೈಕ್ ಹಿಡ್ದಿರ್ತಾರೆ ಅವ್ರು ಅಷ್ಟೇನ ಮಾಡ್ಬೋದಾ? ಹೇಳಿ ಯಾರೆಲ್ಲ ಪವಿತ್ರಾತ್ಮನ ಹೊಂದಿರ್ತಾರೋ
ಯಾರೆಲ್ಲ ಯೇಸು ಕ್ರಿಸ್ತನ್ಗೆ ಮಕ್ಕಳಾಗಿರ್ತಾರೋ ಅವ್ರು ಈ ಎಲ್ಲ ವಿಷಯದಲ್ಲೂ ಅವರು ವಾರಸ್ದಾರರು. ಅರ್ಥ ಆಗ್ತಾ ಇದೆಯಾ? ಹೇಳಿ ಹೇಳಿ, ಶಕ್ತಿ ಅವ್ರದ್ದು, ಬಲ ಅವ್ರದ್ದು. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಮತ್ತೆ ನೆಕ್ಸ್ಟ್ ಅದಾಯ್ತಲ್ವಾ? ಈಗ ಶಕ್ತಿ ಖಾಲಿ ಆಗಿರ್ಬೋದಲ್ವಾ? ಒಂದು ಕಾಲು ಬೋನ್ ಹಿಂಗೆ ತಿರುಗಿಸ್ತಂದ್ರೆ ಒಳಗಡೆ ಇರೋ ಶಕ್ತಿ ಖಾಲಿ ಆಯ್ತು ಅಂತ ನಾವು ಅಂದ್ಕೊಂಡಿದ್ದು. ದಿನಕ್ಕೊಂದೇ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಅಲ್ಲೋದೆ. ಅಲ್ಲಿನೂ ನನಗೆ ಒಂಥರ ಇದು ಹೂವನ್ನು ನೋಡಿದ್ರೆ ಬೀಸ್ ಹೋಗುತ್ತಲ್ಲ, ಜೇನು ಹುಳಗಳು ಹೋಗುತ್ತಲ್ವ, ಹಂಗೆ ಯಾರಾದರೂ ಸ್ಟಿಕ್ ಇಟ್ಕೊಂಡು ಹೋಗ್ತಾ ಇದ್ರೆ ನನಗೊಂಥರ ಅರ್ಥ ಆಗ್ತಾ ಇದೆಯಾ? ಆ ತಾತ ಮತ್ತೆ ತಾತನೇ. ಆಮೇಲೆ ಮತ್ತೆ ದೇವ್ರು ಹೇಳ್ದೆ, ಏಸಪ್ಪ ನಿನಗೊಂದಕ್ಕೆ ಖಾಲಿ ಆಗಿಲ್ಲ ತಾನೇ ಅಂದ್ಬಿಟ್ಟು ಅವ್ರನ್ನೂ ಹೋಗ್ಬಿಡ್ತೆ. ಆಮೇಲೆ ಅವ್ರದ್ದು ಏನಂದರೆ ಹಿಂಗಿದ್ಯೋ ಕಾಲು, ಇದನ್ನ ಕರ್ವ್ ಹಿಂಗೆ ನೋಡ್ಬೋದು ನೀವು. ಅರ್ಥ ಆಗಿಲ್ವಾ? ಅರ್ಥ ಆಯ್ತಾ? ಈ ಥರ ಕರ್ವ್ ನೋಡ್ಬೋದು ಹಿಂದೆಗಡೆ ಹೋಗಿ. ಈ ಮುಂದೆ ಬರೋದು ಗೊತ್ತು, ನಾನು ಹಿಂದೆ ಹಿಂಗಿದೆ. ಗೊತ್ತಿಲ್ಲ, ಅದು ನೀವು ನೀಟಾಗಿ ಆಮೇಲೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ಟ್ರೈಟ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ನಾನು ಬೇರೆಯವ್ರಿಗಾದ್ರೂ ಹೇಳಿದ್ರೆ ಅವ್ರು ಖುಷಿ ಪಟ್ಟಿರೋರು. ಆಮೇಲೆ ಎಲ್ಲಿವರೆಗೂ ನಾವು ಶಕ್ತಿಯನ್ನು ಬೇಡ ಅಂತೀವೋ, ಹೇಳಿ ಶಕ್ತಿಯನ್ನು ಬೇಡ ಅಂತೀವೋ, ಅಲ್ಲಿವರೆಗೂ ಸತ್ತಿರೋರ್ಗೂ ನಮಗೂ ವ್ಯತ್ಯಾಸ ಇಲ್ಲ. ಆಮೇಲೆ ಇದು ಎಲ್ಲರಿಗೋಸ್ಕರ, ಇದು ಆಯ್ತಾ? ಎಲ್ಲರಿಗೋಸ್ಕರ, ಹೇಳಿ ಎಲ್ಲರಿಗೋಸ್ಕರ. ಯಾರ ಹೆಸರು ಮುಂದೆ ಪಾಸ್ಟರ್ ಇರುತ್ತೆ, ಯಾರ ಹೆಸರು ಮುಂದೆ ಪ್ರಾಫಿಟ್ ಇರುತ್ತೆ, ಯಾರ ಹೆಸರು ಮುಂದೆ ಏನಾದರೂ ಒಂದು ಟೈಟಲ್ ಇರುತ್ತೆ, ಅವ್ರಿಗೆ ಮಾತ್ರ ಸೀಮಿತ ಅಂತ ಇಲ್ಲ. ಆಮೇಲೆ ಎಷ್ಟು ಜನ ನಂಬ್ತೀರಾ ಇದು ನಮಗೂ ಕೂಡ ಆಗುತ್ತೆ ಅಂತ, ಇದು ನಮಗೂ ಕೂಡ ನೆರವೇರುತ್ತೆ ಅಂತ ಎಷ್ಟು ಜನ ನಂಬ್ತೀರಾ? ಆಮೇಲೆ ವಾಕ್ಯದಲ್ಲಿದೆ ಸ್ವಸ್ಥಪಡಿಸಿ ಅಂತ. ಹೇಳಿ ಹೇಳಿ ಸ್ವಸ್ಥಪಡಿಸಿ, ಹೇಳಿ ಸ್ವಸ್ಥಪಡಿಸಿ. ಇದು ಏನಂದ್ರೆ ಯಾವ ವಾಕ್ಯದಲ್ಲಿ ಬರ್ದಿದೆ ಅಂದ್ರೆ, ಯಾವ ವಾಕ್ಯ ಕದಿಬಾರ್ದು ಅಂತ ಹೇಳಿತ್ತು, ಯಾವ ವಾಕ್ಯ ಸುಳ್ಳು ಸಾಕ್ಷಿ ಅಂತ ಹೇಳ್ಬಾರ್ದು ಅಂತ ಬರ್ದಿತ್ತು, ಯಾವ ವಾಕ್ಯ ವ್ಯಭಿಚಾರ ಮಾಡಬಾರ್ದು ಅಂತ ಬರ್ದಿತ್ತೋ ಅದೇ ವಾಕ್ಯ ಇನ್ನೊಂದು ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ ಇದೆ. ಅದೇನಂದ್ರೆ ಸ್ವಸ್ಥಪಡಿಸಿ. ಈಗ ನೀವು ಅದು ಮಾಡಿಲ್ಲ ಅಂದ್ರೆ ನೀವು ಪಾಪಿ ಅಂತ ಅರ್ಥ ತಾನೇ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದು ಎಲ್ಲರೂ ಮಾಡ್ಬೋದು, ಹೇಳಿ ಎಲ್ಲರೂ ಮಾಡ್ಬೋದು. ದೇವ್ರ ರಾಜ್ಯದಲ್ಲಿರೋ ಶಕ್ತಿಯಲ್ಲಿ ಎಲ್ಲರೂ ಬದುಕ್ಬೋದು. ಆಮೇಲೆ ಹೇಳೋಣ, ಎಲ್ಲರೂ ಬದುಕ್ಬೋದು. ಆಮೇಲೆ ಎಕ್ಸ್ಕ್ಯೂಸ್ಗಳು ಕೊಡ್ಬೋದು. ಆ ಕರೆ ನನಗಿಲ್ಲ, ಆ ಸೇವೆ ನನಗಿಲ್ಲ, ಅದು ನನಗಿಲ್ಲ, ಇದು ನನಗಿಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಇವತ್ತು ನಾನು ಹೇಳೋ ವಾಕ್ಯ ನಿಮಗೆ ಅರ್ಥ ಆಯಿತು ಅಂದರೆ, ಶಕ್ತಿಗೆ ರೂಟ್ ಏನು ಅಂದರೆ, ಬುಡ ಏನು ಅಂದರೆ, ಆಧಾರ ಏನು ಅಂದರೆ ನೀತಿವಂತಿಕೆ. ಹೇಳಿ ನೀತಿವಂತಿಕೆ, ಹೇಳಿ ನೀತಿವಂತಿಕೆ. ಶಕ್ತಿಯ ಆಧಾರ ಏನು ಅಂದರೆ ನೀತಿವಂತಿಕೆ. ಶಬ್ದವಾಗಿ ಹೇಳೋಣ, ನೀತಿವಂತಿಕೆ. ಶಬ್ದವಾಗಿ ಶಕ್ತಿಗೆ ಆಧಾರವಾಗಿ, ಶಕ್ತಿ ನಮ್ಮ ಹತ್ರ ಇರಬೇಕಂದ್ರೆ ನಾವು ನೀತಿವಂತರಾಗಿರ್ಬೇಕು. ನಮ್ಮ ಹತ್ರ ನೀತಿವಂತಿಕೆ ಇರಬೇಕು. ಹಂಗಂದ್ರೆ ಈ ನೀತಿವಂತಿಕೆ ಅಂದ್ರೆ ಏನು ಇವತ್ತು ನಾವು ತಿಳ್ಕೊಳ್ಳೋಣ? ಎಷ್ಟು ಜನ ತಿಳ್ಕೊಳ್ಳೋಣ? ಆಮೇಲೆ ನನ್ಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ, ಇದು ಇವ್ರ ಬದಲು ನನ್ನ ಜೊತೆ ಇರೋ ದೇವದೂತನಿಗೆ ಹೇಳ್ಬೇಕು ಅಂತ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ವಾಕ್ಯದಲ್ಲಿದೆ, ಸೇವಕರು ನಿನ್ನ ವಿಷಯವಾಗಿ ನ್ಯಾಯನ ಕೊಡಬೇಕು ಅಂತ. ಹೌದಾ? ಇಬ್ರೀವ್ಸ್ ಅಲ್ಲಿದೆ ಅಲ್ವಾ? ಏನಂತ ಇದೆ? ಯಾರಾದರೂ ಇಬ್ರೀವ್ಸ್ 13:3 13-17 ಓದಿ. ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಆಮೇನ್. ಇನ್ನೊಬ್ರು ಓದಿ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಎಲ್ಲರೂ ಸೇರಿ ಓದೋಣ, ಎಲ್ಲರೂ ಸೇರಿ 3, 2, 1.
ಆಮೇನ್. ಅವರು ಲೆಕ್ಕವನ್ನು ಒಪ್ಪಿಸ್ಬೇಕು. ಹೇಳಿ, ಶಬ್ದವಾಗಿ ಹೇಳಿ, ಲೆಕ್ಕವನ್ನು ಒಪ್ಪಿಸ್ಬೇಕು. ಇದೇನಂದ್ರೆ ದೇವ್ರು ನಮಗೆ ಬಂದು ಕೇಳಲ್ಲ. ಈ ವಾಕ್ಯದ ಅರ್ಥ ಏನಂದ್ರೆ ಇದು ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರೋ ಒಂದು ವಾಕ್ಯ ಇದು. ಏನಂದ್ರೆ ಯಾಕೆ ಇವತ್ತು ಚೇತು ಚರ್ಚೆಗೆ ಬಂದಿಲ್ಲ ಅಂದ್ಬಿಟ್ಟು ಯಾರ ಹತ್ರ ಕೇಳ್ತಾರೆ? ಬಂದು ಚಿನ್ಮಯ ಹತ್ರ ಕೇಳ್ತಾರೆ. ಅದೆಲ್ಲ ಅರ್ಥ ಆಗ್ತಾ ಇದೆಯಾ? ಒಂದ್ ವೇಳೆ ಯಾರಾದ್ರೂ ಒಬ್ರು ವ್ಯಕ್ತಿ ನಮ್ಮ ಸಭೆಗೆ ಬರೋರು ನರ್ಕಕ್ಕೆ ಹೋದ್ರೆ ನನ್ನ ಹತ್ರ ಬಂದು ಲೆಕ್ಕ ಕೇಳ್ತಾರೆ, ಯಾಕೆ ಸ್ವರ್ಗಕ್ಕೆ ಬಂದಿಲ್ಲ ಅಂತ. ಇದೆಲ್ಲ ಅರ್ಥ ಆಗಿಲ್ವಾ? ಸೇವಕರು ಕೊಡ್ಬೇಕಾಗಿರೋ ಲೆಕ್ಕ ಏನಂದ್ರೆ, ಯಾಕೆ ಅವತ್ತು ಬೇಜಾರಿಂದ ವಾಕ್ಯ ಹೇಳ್ದಲ್ಲ, ಯಾಕೆ? ಅರ್ಥ ಆಗಿಲ್ವಾ ನಾನು ಹೇಳಿ? ಯಾಕೆ ನೀನ್ ಖುಷಿಯಿಂದ ನಿನ್ ಸೇವೆನ ಯಾಕೆ ಮಾಡಿಲ್ಲ ಅಂತ, ಇದು ಲೆಕ್ಕ ಕೇಳೋದು. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಯ್ತಾ? ಏನ್ ಲೆಕ್ಕ ಕೇಳ್ತಾರೆ ದೇವ್ರು ನಮ್ಮ ಹತ್ರ? ಏನ್ ಲೆಕ್ಕ ಕೇಳ್ತಾರೆ? ಯಾಕೆ ಬೇಜಾರಲ್ಲಿದೆ? ಯಾಕೆ ನೀನು ಸಾರುವಾಗ, ನೀನು ವಾಕ್ಯ ಸಾರುವಾಗ ಯಾಕೆ ನೀನು ಸ್ವಲ್ಪ ನಿನ್ನ ಹತ್ರನೇ ಇಟ್ಕೊಂಡೆ ಎಲ್ಲ ಹೇಳೋದು ಬಿಟ್ಟು? ಯಾಕೆ ನೀನು, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದೇವ್ ಸೇವಕರಿಗೆ ಲೆಕ್ಕ ಕೇಳೋದಿದೆ. ಯಾಕೆ ನೀನು ಪೂರ್ತಿಯಾಗಿ ಹೇಳಿಲ್ಲ? ಯಾಕೆ ನೀನು ನಾನು ಹೇಳಿಲ್ಲ? ಯಾಕೆ ನೀನು ಸಂತೋಷದಿಂದ ಹೇಳಿಲ್ಲ? ಯಾಕೆ ನೀನು ಅವ್ರನ್ನ ಪ್ರೀತಿಯಿಂದ ಹೇಳಿಲ್ಲ? ಅವಾಗ ನಮ್ಮ ಹತ್ರ ಏನು ಬರ್ಬೋದು? ಆನ್ಸರ್ ಏನು ಬರ್ಬೋದು? ಏಸಪ್ಪ ಅವ್ರು ಹೇಳುವಾಗ ಸ್ಟಾರ್ಟ್ ಮಾಡುವಾಗಲೇ ಹಿಂಗೆ ಕೂತಿದ್ರು ಅಂತ ಹೇಳಿದ್ರೆ ಮುಗ್ದೋಯ್ತು. ಅಲ್ಲಿ ನಾನು ವಾಕ್ಯ ಹೇಳ್ತಿದ್ದೆ, ಇದೇ ತಾನೇ ನಾವು ಇಷ್ಟೇ ಆನ್ಸರ್ ಹೇಳೋದು. ಏಸಪ್ಪ ಈಗ ನಾವು ವಾಕ್ಯ ಹೇಳುವಾಗ ಮಲ್ಕೊಂತಿದ್ರು, ಏನು ಮಾಡಿ ನಾವು ವಾಕ್ಯ ಹೇಳುವಾಗ ಇಲ್ಲಿ ಮಾತಾಡ್ತಿದ್ರು, ಒಬ್ರಿಗೊಬ್ರು ಮಾತಾಡ್ತಿದ್ರು. ಇಷ್ಟೇ ನಮ್ಮ ನ್ಯಾಯ ತೀರ್ಪು, ಇಷ್ಟೇ. ಈಗ ಒರಿಜಿನಲ್ ಆಗಿ ಯಾರು ನಡೀತಾರೆ? ದೇವರು. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅದಕ್ಕೆ ನನಗೆ ಅನ್ಸೋ ಥರ ಮಾಡಬೇಡಿ ದಯವಿಟ್ಟು, ಆಯ್ತಾ? ನಾನು ಏನೇ ಮಾಡಿದ್ರು ಖುಷಿಯಿಂದ ಮಾಡೋಕ್ಕೆ ಇಷ್ಟ. ದೇವ್ರು ನನಗೆ ಇದೆಲ್ಲ ಕೇಳಿದ್ರೆ ನಾನೇನಿಲ್ಲ, ನಾವು ಸೇಫ್ ಆಗ್ಬೋದು. ಅರ್ಥ ಆಗ್ತಾ ಇದೆಯಾ? ಶಬ್ದವಾಗಿ ಒಂದಲ್ಲ ಇದು ಹೇಳೋಣ. ಸೇವಕರಿಗೆ ಕೇಳೋ ಲೆಕ್ಕ ಏನು ಅಂದರೆ, ಯಾಕೋ 50 ಕೊಟ್ಟೆ, ಯಾಕೋ 48 ಬಂದೈತೆ ಅಂತ ಹಂಗೆ ಕೇಳಲ್ಲ. ಅರ್ಥ ಆಗ್ತಾ ಇದೆಯಾ? ದೇವ್ರು ಮ್ಯಾಚ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಸೇವಕರಿಗೆ ಕೇಳೋ ಲೆಕ್ಕ, ಚಿನ್ಮಯ್ ನೀನು ಜನವರಿ 17 10 ಗಂಟೆಗೆ ವಾಕ್ಯ ಹೇಳುವಾಗ ಬೇಜಾರಾಗಿ ಹೇಳ್ದಲ್ಲ, ಯಾಕೆ? ಅವಾಗ ನಾನು ಜನವರಿ 17 ಅವಾಗ ಇವ್ರು ಹಿಂಗೆ ಆಡ್ತಿದ್ರು, ಅದಕ್ಕೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಈಗ ದೇವ್ರೆ ನೀನೇ ಬಂದಿರೋದೇ 10 ಜನ, ಅದ್ರಲ್ಲಿ 9 ಜನ ಮಲ್ಕೊಂಡಿದ್ರೆ ನೀವೇ ವಾಕ್ಯ ಹೇಳ್ತಿದ್ರಾ ಅಂತ ಕೇಳಿ. ಅಷ್ಟೇ ನ್ಯಾಯ ತೀರ್ಪು. ನೀವು ಏನೋ ಅನ್ಕೊಂತೀರ ವಾಕ್ಯನ. ಇನ್ನೊಂದೇನಂದ್ರೆ, ಇಬ್ರೀವ್ಸ್ ಬರ್ದಿರೋದು ಸೇವಕರಿಗಲ್ಲ, ಸಭೆ ಜನಕ್ಕೆ. ಪಕ್ಕದಲ್ಲಿ ಹೇಳಿ, ಸಭೆ ಜನಕ್ಕೆ ಅದು ಬರ್ದು. ಈಗ ಇದನ್ನ ಯಾರು ಫಾಲೋ ಮಾಡಬೇಕು? ಇದು ನಮ್ಮ ಲೆಟರ್ ಅಲ್ಲ, ಇಬ್ರೀವ್ಸು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾವು ಖುಷಿಯಿಂದ ಯಾವಾಗ ಹೇಳ್ಬೋದು ಅಂದರೆ, ಅಲ್ಲಿ ಸ್ಟಾರ್ಟಿಂಗಲ್ಲೇ ಇದೆ, ನಿಮ್ಮ ಸಭೆ ನಾಯಕರ ಮಾತುಗಳನ್ನ ಕೇಳಿ, ಅದಕ್ಕೆ ಏನಾಗಿ ಅಧೀನರಾಗಿ. ಅರ್ಥ ಆಗ್ತಾ ಇದೆಯಾ? ಪೌಲ್ ಹೇಳ್ತಾರೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಲ್ಲ, ನನಗೆ ನಿಮ್ಮ ನೋಡಿದ್ರೆ ಏನಾಗುತ್ತೆ? ಎನ್ಕರೇಜ್ ಆಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಿಮ್ಮನ್ನು ನೋಡಿದ್ರೆ ನಿನ್ನ ನೆನೆಸ್ಕೊಂಡ್ರೆ ನಿಮ್ಮ ಪಾಸ್ಟರ್ಗೆ ಎನ್ಕರೇಜ್ ಆಗಬೇಕು ಅಂತ ಹೇಳಿ. ಆಮೇಲೆ ನಾನು ಪಡ್ತಾ ಇರೋ ಕಷ್ಟ ಇದು ಇವ್ರ ಜೀವಿತ ಬದಲಾವಣೆ ಆಯ್ತಲ್ಲ, ಸಾಕು ಅನ್ಸ್ಬೇಕು. ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳ್ತಾರೆ, ಸೇವೆ ಕಷ್ಟ ಅಂತ. ಹೌದಾ? ಅವ್ರಿಗೆ ಆ ಥರ ಇರೋ ಸೇವಕರಿಗೆ ಪಾಪ 10 ಜನ ಒಳ್ಳೆ ಜನ ಸಿಕ್ಬಿಟ್ರೆ ಅವ್ರಿಗೆ ಕಷ್ಟ ಅನ್ಸೋದೇ ಇಲ್ಲ. ಹಂಗಂದ್ರೆ ಸೇವೆ ಕಷ್ಟ ಅಲ್ಲ, ಜನ ಕಷ್ಟ. ನಿಮ್ಮ ಸೇವಕರು ಅದನ್ನೇ ವಾಕ್ಯದಲ್ಲಿ ಹೇಳ್ತವ್ರೆ ಅಂದ್ರೆ, ಸೇವೆಯಲ್ಲಿ ಶೋಧನೆ ಇದೆ, ಸೇವೆಯಲ್ಲಿ ಕಷ್ಟ ಇದೆ ಅಂದ್ರೆ ಅವ್ರು ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇರ್ತಾರೆ.
ಅರ್ಥ ಆಗ್ತಾ ಇದೆಯಾ? ಅವ್ರಿಗಿರೋ ಕಷ್ಟ ಎಲ್ಲ ಅರ್ಥ ಆಗ್ತಾ ಇದೆಯಾ? ಆಮೇನ್. ಪಕ್ಕದಲ್ಲಿ ಹೇಳಿ ನಗರಿ ಅಂತ. ಇಟ್ ಈಸ್ ಗುಡ್ ಟು ಲಾಫ್ ಅಂತ ಹೇಳಿ. ಆಮೇನ್. ನಾನು ಇನ್ನೂ ಸಂದೇಶಕ್ಕೆ ಹೋಗಿಲ್ಲ. ನಾನು ಈ ಥರ ಟಾಪಿಕ್ ಡಿವೇಟ್ ಆಗಲ್ಲ ಅಲ್ಲ, ಯಾಕೆ ದೇವ್ರು ಹಿಂಗೆ ಮಾಡ್ತವ್ರೆ ಅಂತ ನನಗೂ ಗೊತ್ತಿಲ್ಲ. ನಾನು ಮೆಸೇಜ್ ಸ್ಟಾರ್ಟ್ ಮಾಡಿ 35 ನಿಮಿಷ ಆಯಿತು ಅಂದರೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೆಸೇಜು. ಪಕ್ಕದಲ್ಲಿ ಹೇಳಿ ದೇವ್ರು ಏನು ಬೇಕೋ ಅದನ್ನೇ ಕೊಡ್ತವ್ರೆ ಅಂತ. ಇನ್ನೊಬ್ರಿಗೆ ಹೇಳಿ. ಆಮೇನ್. ಇನ್ನೊಬ್ರಿಗೆ ಹೇಳಿ ನಮಗೇನು ಬೇಕೋ ಅದನ್ನೇ ಕೊಡ್ತಾ ಇದ್ದಾರೆ. ಆಮೇನ್. ಪಕ್ಕದಲ್ಲಿ ಹೇಳಿ. ಇನ್ನೊಬ್ರಿಗೆ ಹೇಳಿ. ಆಮೇನ್. ಅರ್ಥ ಆಯ್ತಾ ಅಂತ ಕೇಳಿ. ಅರ್ಥ ಆಯ್ತಾ? ಕಷ್ಟ ಆಗ್ಬೇಡ ಹೇಳಿ. ಕಷ್ಟ ಆಗ್ಬೇಡ. ಅವ್ರ ನಗಕ್ಕೆ ಒಂದು ರೀಸನ್ ಆಗೋ ಅಂತ ಹೇಳಿ. ಅವ್ರ ಖುಷಿ ಪಡಕ್ಕೆ ಒಂದು ರೀಸನ್ ಆಗೋ ಅಂತ ಹೇಳಿ. ಆಮೇನ್. ಇಲ್ಲಾಂದ್ರೆ ನ್ಯಾಯ ತೀರ್ಪು ನಿಮಗೆ ಅದು ಆ್ಯಕ್ಚುಲಿ. ಅದು ವಾಕ್ಯನ ಹಿಡ್ದು ಸೇವಕರಿಗೆ ತಾನೇ ತೋರಿಸೋದು. ಅದು ಸೇವಕರದಲ್ಲ, ಅದು ಲೆಟರ್ ಬರ್ದೇ ಬಂದು ನೀವು ನೀಟಾಗಿ ಓದಿದ್ರೆ ಇಬ್ರೀಸ್ ಪೂರ್ತಿ ಅದು ಬಿಲೀವರ್ಸ್ಗೆ ಬರ್ದಿರೋದು. ಅರ್ಥ ಆಗ್ತಾ ಇದೆಯಾ? ನಾವೆಷ್ಟು ಜನ ವಾಕ್ಯ ಕೇಳಕ್ಕೆ ಸಿದ್ಧವಾಗಿದ್ದೀವಿ? ಈಗ ವಾಕ್ಯ ಕೇಳಿ ಸರ್ಮನ್ ಮುಗ್ದಿದ ತಕ್ಷಣ ನನಗೆ ದೇವರು ಒಂದಿನ ಲೆಕ್ಕ ಕೇಳಬಾರ್ದು. ಇವತ್ತು ಎಷ್ಟು ಡೇಟು? ಫೆಬ್ರವರಿ 18. ಯಾಕೆ ನೀನು ದುಃಖದಿಂದ ಸಾರದೆ ಅಂತ ಹೇಳ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಆಮೇನ್. ಅರ್ಥ ಆಗ್ತಾ ಇದೆಯಾ? ನಾನು ಏನು ಹೇಳ್ಬೇಕಂತ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಇರೋದನ್ನ ನಾನು ಹೇಳ್ಬೇಕು. ಆಮೇನ್. ಪರಿಶುದ್ಧತೆ ಹೇಳಿ. ಪರಿಶುದ್ಧತೆ, ನೀತಿವಂತಿಕೆ. ಶಬ್ದವಾಗಿ ಹೇಳೋಣ. ಪರಿಶುದ್ಧತೆ ಹೇಳಿ. ಪರಿಶುದ್ಧತೆ. ನಾನೀಗ ಒಂದು ವಾಕ್ಯವನ್ನು ಹೇಳ್ತೀನಿ, ಒಂದು ಸ್ಟೇಟ್ಮೆಂಟ್ನ ಹೇಳ್ತೀನಿ, ಅದನ್ನು ನೀವು ನೀಟಾಗಿ ಜ್ಞಾಪನ ಇಟ್ಕೊಳ್ಬೇಕು. ಬರೀ ಪರಿಶುದ್ಧತೆ ನಮ್ಮ ಹತ್ರ ಇದ್ರೆ ಅದೇನಕ್ಕೂ ಉಪಯೋಗ ಇರೋದಿಲ್ಲ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಹೇಳಿ. ನಾವೆಲ್ಲ ಪರಿಶುದ್ಧ ಜನಾಂಗ. ನಾವು ಬರೀ ಪರಿಶುದ್ಧವಾಗಿದ್ರೆ, ನಮ್ಮಲ್ಲಿ ಬರೀ ಪರಿಶುದ್ಧತೆ ಇದ್ರೆ ಅದೇನಕ್ಕೂ ಉಪಯೋಗ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಗಿಂತ ಪರಿಶುದ್ಧವಾಗಿರೋರು ಚರ್ಚಿಂದ ಆಚೆ ಇರೋರು ಇದ್ದಾರೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ನೀವು ಸ್ಕೂಲ್ಗೆ ಹೋಗಿದ್ರೆ ನನ್ಗೆ ಹೆಲ್ಪ್ ಆಗಿರೋದು. ಅರ್ಥ ಮಾಡ್ಕೊಳ್ಳಿ. ಬರೀ ಪರಿಶುದ್ಧತೆ ಹೇಳಿ. ಬರೀ ಪರಿಶುದ್ಧತೆ ಹೇಳಿ. ಬರೀ ಪರಿಶುದ್ಧತೆ ಅದು ಉಪಯೋಗ ಆಗಿರೋದಿಲ್ಲ. ನೀವೇನಾದ್ರೂ ಹೇಳ್ತಾ ಇದ್ದೀರಾ ನಾನು ಪರಿಶುದ್ಧ ಅಂದ್ರೆ, ನಾನು ಹೇಳೋ ಒಂದು ಕಾರ್ಯ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಶಕ್ತಿಯಲ್ಲಿ ಬದುಕೋಕ್ಕಾಗಲ್ಲ. ಶಕ್ತಿ ನೀವು ನೋಡೋಕ್ಕಾಗೋದಿಲ್ಲ. ಶಕ್ತಿನ ನೀವು ಅನುಭವ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಪರಿಶುದ್ಧತೆ ಒಂದೇ ಸಾಲೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧತೆ ಹೇಳಿ. ಪರಿಶುದ್ಧತೆ ಅದೇನೇ ಇದ್ರು ವೈಯಕ್ತಿಕವಾಗಿ ಏನಿದೆಯೋ ಅದು ಅಷ್ಟೇ. ನಮ್ಮ ಪರಿಶುದ್ಧತೆಯಿಂದ ನಮ್ಮ ಕುಟುಂಬಕ್ಕೆ ಅದು ಲಾಭ ಆಗೋದಿಲ್ಲ. ನನ್ನ ಒಂದು ಪರಿಶುದ್ಧತೆಯಿಂದ ನನ್ನ ಸಭೆಗೆ ಲಾಭ ಆಗೋದಿಲ್ಲ. ಅಷ್ಟೇ ಅಲ್ಲ, ನಾವು ಹೇಳ್ತಾ ಇರ್ತೀವಿ ಪರಿಶುದ್ಧ ದೇವರು ನೀನು, ಮಹಾಪರಿಶುದ್ಧ ದೇವರು ಹೇಳಿ. ಮಹಾಪರಿಶುದ್ಧ ದೇವರು ಹೇಳಿ. ಮಹಾಪರಿಶುದ್ಧ ದೇವರು ಶಬ್ದವಾಗಿ ಹೇಳೋಣ. ದೇವರ ಒಂದು ಪರಿಶುದ್ಧತೆ, ಅವರು ಪರಿಶುದ್ಧವಾಗಿರೋದಕ್ಕೂ ನಮ್ಗೆ ಏನು ಲಾಭ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಬರೀ ಪರಿಶುದ್ಧವಾಗಿರೋದ್ರಿಂದ ಏನು ಲಾಭ ಇಲ್ಲ. ಪಕ್ಕದಲ್ಲಿ ಹೇಳಿ. ಬರೀ ಪರಿಶುದ್ಧವಾಗಿರೋದ್ರಿಂದ ಏನು ಲಾಭ ಇಲ್ಲ. ಹಂಗಂದ್ರೆ ಇನ್ನ ಪರಿಶುದ್ಧತೆಯಲ್ಲಿ ಆಳವಾಗಿ ಒಂದು ಕಾರ್ಯ ಇದೆ. ಪಕ್ಕದಲ್ಲಿ ಹೇಳಿ. ಪರಿಶುದ್ಧದಲ್ಲಿ ಆಳವಾದ ಒಂದು ಕಾರ್ಯ ಇದೆ. ಹೇಳಿ. ಪರಿಶುದ್ಧತೆಯಲ್ಲಿ ಶಬ್ದವಾಗಿ ಹೇಳೋಣ. ಪರಿಶುದ್ಧತೆಯಲ್ಲಿ ಆಳವಾದ ಒಂದು ಕಾರ್ಯ ಇದೆ. ಆ ಆಳವಾದ ಕಾರ್ಯ ಏನಂದ್ರೆ ಹೇಳಿ. ಆಳವಾದ ಕಾರ್ಯ ಏನಂದ್ರೆ ನೀತಿವಂತಿಕೆ. ಹೇಳಿ. ನೀತಿವಂತಿಕೆ ಶಬ್ದವಾಗಿ ಹೇಳಿ. ನಮ್ಮ ದೇವ್ರಿಗೆ ಯಾಕೆ ಶಕ್ತಿ ಗೊತ್ತಾ? ಅವರು ಬರೀ ಪರಿಶುದ್ಧ ದೇವರಲ್ಲ, ನೀತಿವಂತ ದೇವರು, ನೀತಿಯ ಸೂರ್ಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಯಾಕೆ ಎಲ್ಲರಿಗಿಂತ ವ್ಯತ್ಯಾಸ ಅವ್ರು? ಯಾಕೆ ಅಂದ್ರೆ ಅವರು ಬರೀ ಪರಿಶುದ್ಧವಾಗಿಲ್ಲ. ಪರಿಶುದ್ಧವಾಗಿರೋದೇ ದೊಡ್ಡ ವಿಷಯ. ಅದರಲ್ಲಿ ಪರಿಶುದ್ಧವಾಗಿ ಅಷ್ಟೇ ಅವರಿಲ್ಲ, ನೀತಿವಂತನೂ ಕೂಡ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವತ್ತು ನಮಗೆ ಬರೀ ಪರಿಶುದ್ಧತೆ ಸಾಲೋದಿಲ್ಲ,
ಪರಿಶುದ್ಧತೆ ಒಂದೇ, ಅದು ಏನಕ್ಕೂ ಲಾಭ ಬರೋದಿಲ್ಲ. ಪರಿಶುದ್ಧತೆ ಅಷ್ಟೇ ಕೊನೆ ಅಲ್ಲ, ಪರಿಶುದ್ಧತೆ ಅಷ್ಟೇ ಲಾಸ್ಟ್ ಲೆವೆಲ್ ಅಲ್ಲ, ಇನ್ನು ಮುಂದೆ ಕೂಡ ಇದೆ. ಅದೇನಂದ್ರೆ ನೀತಿವಂತಿಕೆ. ನಾನು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇಲೆ ಹೇಳಿ, ಪರಿಶುದ್ಧತೆಯಲ್ಲಿ ಇನ್ನು ಮುಂದೆ ಇದೆ ಅಂತ. ಇನ್ನು ಆಳವಾದ ಒಂದು ಲೆವೆಲ್ಸ್ಗಳಿರೋದು. ಅದೇನು ಶಬ್ದವಾಗಿ ಕೂಗಿ ಹೇಳೋಣ, ಅದೇನು ಹೇಳಿ 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 ಹೇಳಿ. ಆಮೇಲೆ ಹಂಗಂದ್ರೆ ನೀತಿವಂತಿಕೆನ ಏನಿಂದ ಅದನ್ನ ವರ್ಣನೆ ಮಾಡೋಣ. ನೀತಿವಂತಿಕೆ ಅಂದ್ರೆ ಏನು? ಈಗ ಒಂದು ಪ್ರಶ್ನೆ ಅಲ್ವಾ? ಪರಿಶುದ್ಧತೆಯಲ್ಲಿ ಆಳವಾದ ಒಂದು ಕಾರ್ಯ ಏನು? ನೀತಿವಂತಿಕೆ. ಅಂದ್ರೆ ನೀತಿವಂತಿಕೆ ಏನು? ರೈಚಸ್ನೆಸ್ ಅಂದ್ರೆ ಏನು? ಪಕ್ಕದಲ್ಲಿ ಹೇಳಿ, ರೈಚಸ್ನೆಸ್ ಅಂದ್ರೆ ಏನು? ನೀತಿವಂತಿಕೆ ಅಂದ್ರೆ ಏನು? ಯಾವ ಪರಿಶುದ್ಧತೆ? ಕೇಳಿ ಕೇಳಿ ಕೇಳಿ, ಒಂದು ನಿಮಿಷ ಕೇಳಿ. ನೀತಿವಂತಿಕೆ ಅಂದ್ರೆ ಏನು? ನನ್ನ ಪ್ರಕಾರವಾಗಿ ಏನು? ನನ್ಗೆ ಯಾರಾದರೂ ನೀತಿವಂತಿಕೆ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಪರಿಶುದ್ಧತೆ ಯಾವುದು ಪ್ರಕಟವಾಗಿದೆಯೋ ಅದು ನೀತಿವಂತಿಕೆ ಅಂತೀವಿ. ಮ್ಯಾನಿಫೆಸ್ಟೆಡ್ ಹೋಲಿನೆಸ್. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅಂದ್ರೆ 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 ಈಗ ನಾನು ಒಂದು ಸ್ವಲ್ಪ ಕಾರ್ಯಗಳನ್ನ ನಾನು ಮಾಡ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟು ನಾನು ಪರಿಶುದ್ಧ ಆಗಿದ್ದೀನಲ್ವಾ? ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧ ಆಗಿದ್ದೀನಲ್ವಾ? ಹೇಳಿ, ಪರಿಶುದ್ಧ ಆಗಿದ್ದೀವಿ. ನಮ್ಮ ಮೇಲೆ ಪವಿತ್ರ ಆತ್ಮ ಇದ್ದಾರೆ, ನಮ್ಮ ಮೇಲೆ ಅಭಿಷೇಕ ಇದೆ, ನಮ್ಮ ಒಳಗಡೆ ಯೇಸು ಕ್ರಿಸ್ತನ್ ಇದ್ದಾರೆ, ಎಲ್ಲ ಇದೆ ಅಲ್ವಾ? ಈ ಎಲ್ಲ ಕಾರ್ಯಗಳು ನಾವು ಪರಿಶುದ್ಧವಾಗಿರೋದ್ರಿಂದ ಇದೆ ಅಲ್ವಾ? ಈ ಪರಿಶುದ್ಧತೆಯಿಂದ ಏನೆಲ್ಲ ಕಾರ್ಯಗಳು ಪ್ರಕಟ ಆಗಿದೆಯೋ ಒಂದು ವೇಳೆ ಆರೋಗ್ಯ ಆಗಿರ್ಬೋದು, ಒಂದು ವೇಳೆ ನಮ್ಮ ಮೂಲಕ ಅರಿಯೋ ದೇವರ ವರಗಳಾಗಿರ್ಬೋದು, ನಮ್ಮ ಮೂಲಕ ಅರಿಯೋ ದೇವರ ಒಂದು ಪ್ರಸನ್ನತೆ ಆಗಿರ್ಬೋದು, ಯಾವುದೆಲ್ಲ ನಮ್ಮ ಪರಿಶುದ್ಧತೆಯಿಂದ ಪ್ರಕಟ ಆಗಿದೆಯೋ ಅದನ್ನ ನೀತಿವಂತಿಕೆ ಅಂತಾರೆ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಈಗ ನಾನು ಒಂದನ್ನ ಬಿಟ್ಟೆ ಅಲ್ವಾ, ಪರಿಶುದ್ಧ ಆಗಿರ್ಬೇಕು ಅಂತ ಬಿಟ್ಟೆ ಅಲ್ವಾ, ಬಿಟ್ಟಿದ್ದಿಂದ ಆಯ್ತಲ್ಲ ಲಾಭ, ಬಿಟ್ಟಿದ್ದಿಂದ ಒಂದು ಕಾರ್ಯವನ್ನು ನಾನು ಅನುಭವ ಮಾಡ್ದಲ್ಲ, ಅದು ನೀತಿವಂತಿಕೆ. ನಿಮ್ಗೆ ಅರ್ಥ ಆಗಿಲ್ವಾ? ದೇವ್ರು ನಿಮ್ಗೆ ಲೆಕ್ಕ ಕೇಳ್ಬೇಡಿ. ಅರ್ಥ ಆಗಿಲ್ವಾ? ನೀತಿವಂತಿಕೆ ಅಂದ್ರೆ ಏನು? ಅದು ಒಂದು ಪ್ರಾಡಕ್ಟ್ ಅಷ್ಟೇ. ಅದು ಮಹಿಮೆ ಅಂದ್ರೆ ಏನು? ಮಹಿಮೆ ಅಂದ್ರೆ ಏನು ಗೊತ್ತಾ? ಅದಾದ್ರೂ ಹೋಗ್ಲಿ, ಮಹಿಮೆ ಅಂದ್ರೆ ಏನು? ಏನು ಮಹಿಮೆ ಅಂದ್ರೆ ಏನು? ಆಡ್ತೀವಲ್ವಾ ಮಹಿಮೆ, ಅರಸನೆ, ಅದು ಇದು ಅಂತ ಆಡ್ತೀವಲ್ವಾ. ಮಹಿಮೆ ಅಂದ್ರೆ ಏನು ಗೊತ್ತಿಲ್ಲ ತಾನೆ? ಎಷ್ಟು ಜನ ಗೊತ್ತಿಲ್ಲ? ಅದನ್ನ ವರ್ಣನೆ ಮಾಡಕ್ ಗೊತ್ತಿಲ್ಲ ಅಂದ್ರೆ, ದೇವ್ರ ಪ್ರಸನ್ನತೆ ನಮ್ಮ ಜೊತೆ ಇರೋದಷ್ಟೇ ಅಲ್ಲ, ನಮ್ಮ ಒಳಗಡೆ ಇರೋದಷ್ಟೇ ಅಲ್ಲ, ಅದು ಪ್ರಕಟಗೊಳ್ಳುತ್ತಲ್ವ, ಅದನ್ನ ಮಹಿಮೆ ಅಂತಾರೆ. ಅಂದ್ರೆ ಪ್ರಕಟವಾಗಿರೋದೆಲ್ಲ ಆಳವಾದ ಕಾರ್ಯಗಳು. ದೇವ್ರ ಪ್ರಸನ್ನತೆ ನಮ್ಮ ಜೊತೆ ಇದೆಯಾ? ಪಕ್ಕದಲ್ಲಿ ಕೇಳಿ, ದೇವ್ರ ಪ್ರಸನ್ನತೆ ನಮ್ಮ ಜೊತೆ ಇದೆ. ಅದು ಪ್ರಕಟವಾದ್ರೆ ದೇವ್ರ ಮಹಿಮೆ ಆಗುತ್ತೆ. ಪರಿಶುದ್ಧವಾಗಿ ನಾವಿದ್ದೀವ, ಅದು ಪ್ರಕಟವಾದ್ರೆ ನೀತಿವಂತರಾಗಿ ನಾವು ಇರ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಒಂದೇ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಮಾರ್ಕ 5:30. ಮಾರ್ಕ 5:30. 27 ಓದಿ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹುಟ್ಟಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹುಟ್ಟಿದ ಕೂಡಲೇ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಆಮೇಲೆ ಎದ್ದು ನಿಂತು ಕೇಳೋಣ. ನನ್ನ ಎನರ್ಜಿಗೆ ಮ್ಯಾಚೇ ಆಗಲ್ಲ ಇದು. ನನ್ನ ಮೂಲಕ ಅದೆಲ್ಲ ಯಾಕಾಯ್ತು ಅಂದ್ರೆ ನನ್ಗೆ ಗೊತ್ತಿರೋದು ಇಷ್ಟೇ ಗೊತ್ತಿರೋದು, ಅಷ್ಟನ್ನೇ ನಿಮ್ಗೆ ಕೊಡ್ತಾ ಇರೋದು. ಓದಿ, ಇನ್ನೊಬ್ರು ಓದಿ. ಅವಳು ಏನ್ ಅನ್ಕೊಂತಾಳಂತ ಹೇಳಿ. ಅವಳು ಏನ್ ಅನ್ಕೊಂತಾಳೆ? ಆಲೋಚನೆ ಮಾಡ್ತಾಳೆ. ಏನಂತ ಆಲೋಚನೆ ಮಾಡ್ತಾಳೆ? ಹೇಳಿ ಹೇಳಿ. ಆತನ ಒಂದು ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು. ಹೇಳಿ, ಶಬ್ದವಾಗಿ 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 ಹೇಳಿ. ಆ ಒಂದು ಬಟ್ಟೆನ ಮುಟ್ಟಿದ್ರೆ
ಸಾಕು, ನಾನೇನಾಗ್ತೀನಿ. ಎಷ್ಟು ವರ್ಷದಿಂದ ಇವಳಿಗೆ ರೋಗ ಇದ್ದಿದ್ದು ಹೇಳಿ? 12 ವರ್ಷದಿಂದ ಇದ್ದಿದ್ದು. ಶಬ್ದವಾಗಿ 12 ವರ್ಷದಿಂದ ಇದ್ದಿದ್ದು ರೋಗ 1 ಸೆಕೆಂಡ್ಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅವಳು ಏನ್ ಮಾಡಿದ್ಲು ಅಂದ್ರೆ ಬಟ್ಟೆನ ಮುಟ್ಟಿದ್ಲು. ಹೇಳಿ, ಬಟ್ಟೆನ ಮುಟ್ಟಿದ್ಲು. ಅಂದ್ರೆ ಬಟ್ಟೆ ಅಂತ ಬರೆಯುವಾಗೆಲ್ಲ ಪೌಲ್ ಬರೀತಾರೆ, ನನ್ನ ನೀತಿ ಎಲ್ಲ ಹೊಲಸಾದ ಬಟ್ಟೆ ಅಂತ. ಹಂಗಂದ್ರೆ ನೀತಿವಂತಿಕೆನ ಬಟ್ಟೆಗೆ ಹೋಲಿಸ್ಬೋದು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ದೇವರು ಪರಿಶುದ್ಧವಾಗಿರೋದು ಅಷ್ಟೇ ಅಲ್ಲ, ಅವರು ನೀತಿವಂತಿಕೆಯಿಂದ ತನ್ನನ್ನು ತಾನು ಧರಿಸ್ಕೊಂಡಿದ್ರು. ಹೇಳಿ, ತನ್ನನ್ನು ತಾನು ಧರಿಸ್ಕೊಂಡಿದ್ರು. ಈಗ ಅರ್ಥ ಆಗ್ತಾ ಇದೆಯಾ? ಬಟ್ಟೆನ ಮುಟ್ಟಿದ್ಲು ಅಂದ್ರೆ ಅವಳು ಏನ್ನ ಮುಟ್ಟಿದ್ಲು ಅಂದ್ರೆ ದೇವರ ಒಂದು ನೀತಿವಂತಿಕೆನ ಮುಟ್ಟಿದ್ಲು. ಅರ್ಥ ಆಗ್ತಾ ಇದೆಯಾ? ಅಶುದ್ಧವಾಗಿರೋ ಒಬ್ಳು ಸ್ತ್ರೀ ಏನ್ ಮಾಡಿದ್ಲು? ದೇವರ ಒಂದು ನೀತಿವಂತಿಕೆನ ಮುಟ್ಟಿದ್ಲು. ಏನಾಯ್ತು? ಶಕ್ತಿ ಹರಿಯಿತು. ಅರ್ಥ ಆಗ್ತಾ ಇದೆಯಾ? ಹೇಳಿ, ಅಶುದ್ಧವಾಗಿರೋಳು ಏನ್ ಮಾಡಿದ್ಲು? ದೇವರ ಒಂದು ನೀತಿವಂತಿಕೆನ ಮುಟ್ಟಿದ್ಲು ಅವಳು. ಅರ್ಥ ಆಗ್ತಾ ಇದೆಯಾ? ಈಗ ನಾವೆಲ್ಲ ನೀತಿವಂತರು. ಹೇಳಿ, ನಾವೆಲ್ಲ ನೀತಿವಂತರು. ಹೇಗೆ? ಅದಕ್ಕೆ ಕ್ವಾಲಿಫಿಕೇಶನ್ ಏನಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿರೋದ್ರಿಂದ ನಾವು ನೀತಿವಂತರು. ಇಲ್ಲಿ ಅದ್ಭುತ ನಡೆಯೋಕ್ಕೆ ಕಾರಣ ಏನು ಅಂದ್ರೆ ಅವಳು ನಂಬದ್ಲು. ಫಸ್ಟ್ ಹೇಳಿ, ಅವಳು ನಂಬದ್ಲು. ಆಮೇಲೆ ನೀತಿವಂತಿಕೆನ ಮುಟ್ಟದ್ಲು. ಆಮೇಲೆ ಇಲ್ಲಿ ನಾವೇನ್ ಮಾಡ್ತೀವಿ? ನಂಬ್ತಾ ಇದೀವಿ, ನೀತಿವಂತರಾಗಿದ್ದೀವಿ. ಅವಳು ಏನ್ ಮಾಡ್ಲು? ನಂಬದ್ಲು, ನೀತಿವಂತಿಕೆಯನ್ನು ಮುಟ್ಟದ್ಲು. ಬರೀ ಮುಟ್ಟಿರೋವಳಿಗೆ ಅದ್ಭುತ ನಡೀತಂದ್ರೆ ಪಕ್ಕದಲ್ಲಿ ಹೇಳಿ, ಬರೀ ಮುಟ್ಟಿರೋವಳಿಗೆ ಅದ್ಭುತ ನಡೀತಂದ್ರೆ ಪಕ್ಕದಲ್ಲಿ ಹೇಳಿ, ಬರೀ ಮುಟ್ಟಿರೋವಳಿಗೆ ಅದ್ಭುತ ನಡೀತಂದ್ರೆ ನಾನು ಮುಟ್ಟಿರೋದಷ್ಟೇ ಅಲ್ಲ, ಅದನ್ನ ನಾನು ಧರಿಸಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ನನ್ನ ಹತ್ರ ಇರೋ ಪರಿಶುದ್ಧತೆನೂ ನನ್ನ ಸ್ವಂತ ಅಲ್ಲ. ಅದು ಎಷ್ಟು ನಿಜನೋ ನನ್ನ ಹತ್ರ ಇರೋ ನೀತಿವಂತಿಕೆನೂ ಅದು ನನ್ನ ಸ್ವಂತ ಅಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನ ಬಟ್ಟೆ ಇದ್ದಿದ್ರೆ, ಹೇಳಿ, ಯೇಸು ಕ್ರಿಸ್ತನ ಬಟ್ಟೆ ಇದ್ದಿದ್ರೆ ಈಗ ಒಂದು ಪ್ರೆಸೆಂಟ್ ಮಾಡ್ತಾರೆ. ನಿಮ್ಮನ್ನ ಕರೆದಿ, ಏಸಪ್ಪ ಹಳೆ ಕಾಲಕ್ಕೆ ಕರ್ಕೊಂಡೋಗಿ ತಗೋ ನನ್ನ ಬಟ್ಟೆ ಇಟ್ಕೊ ಹೋಗು ಇನ್ಮೇಲೆ ಅಂತ ಹೇಳ್ತಾರೆ. ಆ ಬಟ್ಟೆ ಇಟ್ಕೊಂಡಿದ್ರೆ ನಾವು ಸಾಧಾರಣವಾಗಿರ್ತೀವ? ಈಗ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನನಗೇನಾದ್ರೂ ಒಂದು ಚಿಕ್ಕದೇನಾದ್ರೂ ಒಂದು ಆಗಿಲ್ಲ ಅಂದ್ರು ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಬಟ್ಟೆನ ಎತ್ಕೊಂಡು ಹೋಗಿ ಇಟ್ಬಿಡ್ತೀನಿ. ಅರ್ಥ ಆಗ್ತಾ ಇದೆಯಾ? ನನ್ಗೇನಾದ್ರೂ ಬಲಹೀನತೆ ಬಂತು ಅಂದ್ರೆ ಆ ಬಟ್ಟೆನ ಹಾಕೊಂಡು ಮಲ್ಕೊಂತೀನಿ, ಆ ಬಟ್ಟೆನ ಹಾಕೊಂಡು ಓಡಾಡ್ತೀನಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ನೀವು ಹಿಂಗೆ ಮಾಡ್ತೀರಾ ಅಂತ ನೆನೆಸ್ತೀನಿ. ನಾವು ಇಂಡಿಯಾದವರಾಗಿರೋದ್ರಿಂದ ಇನ್ನೊಂದು ಮಾಡಬಾರ್ದು, ಅದನ್ನ ಗೋಡೆಗೆ ನೇತಾಕಿ ಇಂಡಿಯಾದವ್ರಿಗೆ ಏನೇ ಕಾಣಿದ್ರು ಅದನ್ನೇ ದೇವ್ರು ಮಾಡು. ಅರ್ಥ ಆಗ್ತಾ ಇದೆಯಾ? ಈಗ ದೇವ್ರ ಬಟ್ಟೆ ನಿಮ್ಗೆ ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ರಿ? ಏನೆಲ್ಲ ಮಾಡ್ತಿದ್ವಿ ನಾವು? ಅರ್ಥ ಆಗ್ತಾ ಇದೆಯಾ? ನಾನಾಗಿದ್ರೆ ಸ್ವಲ್ಪ ಕಾಸನ್ನ ಒಂದ್ ಕಡೆ ಹಾಕಿ ಅದನ್ನ ಹಾಕಿ ಮುಚ್ತಿದ್ದೆ. ತೆಗ್ದಾಗ ನಿಮ್ ಬಗ್ಗೆ ಗೊತ್ತಿಲ್ಲ, ನಾನ್ ಮಾಡ್ತಾ ಇದ್ದೆ. ತೆಗ್ದಾಗ ಜಾಸ್ತಿ. ಅರ್ಥ ಆಗ್ತಾ ಇದೆಯಾ? ನನ್ಗೆ ಎಲ್ಲೆಲ್ಲ ಜಾಗಗಳು ಇಷ್ಟ ಆಗುತ್ತೋ ಅಲ್ಲೆಲ್ಲ ಹೋಗಿ ಒಂದ್ ನೈಟ್ ಆ ಬಟ್ಟೆ ನಿಕ್ ಬರ್ತಿದೆ. ನೆಕ್ಸ್ಟ್ ಅವನೇ ಬರ್ಬೇಕು. ಉಪಯೋಗ ಮಾಡ್ತಿದ್ರ ಇಲ್ವಾ? ನಾನು ಹೇಳ್ತೀನಿ, ದೇವರ ನೀತಿವಂತಿಕೆನ, ದೇವರ ಒಂದು ಬಟ್ಟೆನ ಉಪಯೋಗ ಮಾಡ್ತಾ ಇದ್ವಾ? ಆಮೇನ್. ಪ್ರಕಟಣೆಯಲ್ಲಿದೆ ಅವ್ರನ್ನ ದೇವದೂತರುಗಳೆಲ್ಲ ಸ್ತುತಿ ಮಾಡ್ತಾ ಇದ್ರಂತೆ. ಆಮೇನ್. ಹೇಳಿ, ದೇವದೂತರುಗಳೆಲ್ಲ ಅವ್ರನ್ನ ಸ್ತುತಿ ಮಾಡ್ತಾ ಇದ್ರು. ವರ್ಷಿಪ್ ಮಾಡುವಾಗ ಏನಾಯ್ತು ಅಂದ್ರೆ ಪ್ರಕಟಣೆಯಲ್ಲಿ ಲವ್ ಯು ಲಾರ್ಡ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ. ಈಗ ದೇವ್ರ ಬಟ್ಟೆ, ದೇವ್ರ ಒಂದು ಕರ್ಚೀಫು, ದೇವ್ರದ್ದು ಏನೋ ಒಂದು ನ್ಯಾಪ್ಕಿನ್, ಏನೋ ಒಂದು ಕರ್ಚೀಫು, ಅವ್ರದ್ದು ಶರ್ಟ್ ಪ್ಯಾಂಟ್ ಏನೋ ಒಂದು ಇದ್ದಿದ್ರೆ ನಾವು ಈ ತರ ಇರ್ತಾ ಇರ್ಲಿಲ್ಲ. ಅದಿಂದ ನಾವು ಲಾಭ ತಗೊಳ್ತಾ ಇದ್ವಿ, ಅದರಿಂದ ನಮ್ಮ ಕುಟುಂಬವನ್ನು ಲಾಭ ತಗೊಳ್ತಾ ಇತ್ತು. ನಮ್ಗೆ ಯಾರೆಲ್ಲ ಹತ್ರದಲ್ಲಿ ಇರ್ತಾರೆ, ಸ್ನೇಹಿತರಾಗಿರ್ತಾರೆ, ಕ್ಲೋಸ್ ಆಗಿರ್ತಾರೋ ಅವ್ರಿಗೆಲ್ಲ ಇದ್ದ ಶಕ್ತಿ ನಾವು ತೋರಿಸ್ತಾ ಇದ್ವಿ. ಹೌದಾ? ಯೆಶಾಯ 6 ಪ್ರಕಟಣೆಯಲ್ಲೂ ಇದೆ ಇದು. ಯೆಶಾಯ 6:1. ಯೆಶಾಯ 6:1. ಅರಸನಾದ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನ ಉನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಏನ್ ಕಾಣ್ತಾರಂತೆ? ಯೆಶಾಯ ಏನ್ ಕಾಣ್ತಾರಂತೆ?
ಉನ್ನತ ಅಷ್ಟೇ ಅಲ್ಲ, ಮಹೋನ್ನತವಾಗಿರೋ ಒಂದು ಸ್ಥಿತಿಯಲ್ಲಿ ಆ ಒಂದು ಸಿಂಹಾಸನದಲ್ಲಿ ಯಾರು ಕೂತಿದಾರಂತೆ? ಯಾರು ಕೂತಿದ್ದಾರೆ? ಯಾರು ಯೇಸು ಕ್ರಿಸ್ತನ ಕೂತಿರೋದ್ನ ಯಾರು ನೋಡಿದ್ರಂತೆ? ಏಸಾಯ. ಮುಂದೆ ಓದಿ. ಆತನ ವಸ್ತ್ರದ ನೆರಿಗೆಯು ಈಗ ಆತನ ವಸ್ತ್ರದ ನೆರಿಗೆಯು ಹೇಳಿ ಆತನ ವಸ್ತ್ರ ಈಗ ಎಲ್ಲಿತ್ತಂತೆ? ನೀವ್ ಹೇಳ್ತಾ ಇರೋದು ನನ್ಗೂ ಅರ್ಥ ಆಯ್ತಲ್ಲ, ನಿಮ್ಗೂ ಅರ್ಥ ಆಗ್ತಾ ಇಲ್ಲ, ಮತ್ತೆ ಹೇಳಿ. ಆತನ ವಸ್ತ್ರ ಏನಾಯ್ತಂತೆ? ಮಂದಿರ ಎಲ್ಲ ಆವರಿಸಿತ್ತಂತೆ. ಆಮೇನ್. ಆತನ ನೀತಿವಂತಿಕೆ ಏನಾಯ್ತಂತೆ? ದೇವರ ಒಂದು ಆಲಯವನ್ನ ಆವರಿಸಿತ್ತಂತೆ. ಈಗ ನಾನ್ ಕೇಳೋ ಪ್ರಶ್ನೆ ಅಂದ್ರೆ, ಆಲಯ ಯಾರು? ಆಮೇನ್. ಹಂಗಂದ್ರೆ ಅವ್ರ ವಸ್ತ್ರ ನಮ್ಮ ಹತ್ರ ಇದೆ. ಆಮೇನ್. ನಮ್ಮ ಹತ್ರ ಇರೋ ನೀತಿವಂತಿಕೆ ನಮ್ದಲ್ಲ. ಪಕ್ಕದಲ್ಲಿ ಹೇಳಿ, ನಮ್ಮ ಹತ್ರ ಇರೋ ನೀತಿವಂತಿಕೆ ನಮ್ದಲ್ಲ. ಒಂದ್ ವೇಳೆ ನಮ್ದೇ ಏನಾದ್ರೂ ಇಟ್ಕೊಂಡಿದ್ರೆ ಅದು ಹೊಲ್ಸಾದ ಒಂದು ಬಟ್ಟೆ. ಈಗ ನಮ್ಗೆ ದೇವ್ರು ಈಗ ಕರ್ದು ಬಿಟ್ಟು ಹೇಗೆ ಬಟ್ಟೆನ ಕೊಡ್ತರು ಅಂತ ಹೇಳಿದ್ರು, ಅದೇ ಮಾಡಿರೋದು. ಆತನ ವಸ್ತ್ರ ಏನಾಯ್ತು? ಆಲಯ ಎಲ್ಲ ಆವರಿಸಿತು. ಆಮೇಲೆ ಈಗ ನಿಮ್ಮನ್ನ ಮುಟ್ಟುವಾಗ ಹೇಳಿ, ನಮ್ಮನ್ನು ಮುಟ್ಟುವಾಗ ನಮ್ಮನ್ನ ಯಾರಾದ್ರೂ ಒಬ್ರು ಮುಟ್ತಾ ಇದಾರಂದ್ರೆ ಅವ್ರು ಯಾರನ್ನ ಮುಟ್ತಾ ಇದಾರೆ? ಫಸ್ಟ್ ನನ್ನ ಮುಟ್ಟಲ್ಲ, ನನ್ನ ಬಟ್ಟೆನ ಮುಟ್ತಾರಲ್ವ. ಹಂಗೆ ಫಸ್ಟ್ ದೇವರ ಒಂದು ನೀತಿವಂತಿಕೆ ಅಂದ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ಯಾಕೆ ರೋಗಕ್ಕೆ ಬಾಧ್ಯರು ನಾವಲ್ಲ ಅಂದ್ರೆ, ಯೇಸು ಕ್ರಿಸ್ತನ ವಸ್ತ್ರವನ್ನು ನಾವು ಧರಿಸಿದ್ದೀವಿ. ಆಮೇನ್. ಯಾಕೆ ಪರಿಸ್ಥಿತಿಗಳು ನಮ್ಗೆ ಅಧೀನ ಆಗ್ಬೇಕು? ಯಾಕೆ ನಾವು ಪ್ರಕೃತಿಗೆ ಮೀರಿ ನಾವು ಬದುಕ್ಬೇಕಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಏನ್ ಮಾಡಿದ್ರು? ತನ್ನ ಒಂದು ವಸ್ತ್ರವನ್ನು ತನ್ನ ಒಂದು ಶಿಷ್ಯನಿಗೆ ಕೊಟ್ರು, ಹಳೆ ಒಡಂಬಡಿಕೆಯಲ್ಲಿ ಕೊಟ್ರು. ಅರ್ಥ ಆಗ್ತಾ ಇದೆಯಾ? ಅವಾಗ ಏನಾಯ್ತು? ಸಾಮಾನ್ಯವಾಗಿರೋ ವ್ಯಕ್ತಿ ಕೊಟ್ಟಾಗ್ಲೇ ಸಾಮಾನ್ಯವಾಗಿರೋದು ನಡೆದಿಲ್ಲ, ಅಸಾಮಾನ್ಯವಾಗಿರೋದು ನಡೀತು. ಏನ್ ನಡೀತು ಅಂದ್ರೆ, ನದಿ ಏನಾಯ್ತು? ವಿಭಾಗ ಆಯ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇದ್ದು? ಇನ್ನೊಂದ್ ಕಡೆ ವಸ್ತ್ರನ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ವಸ್ತ್ರನ 2 ಸಲ ಕೊಡೋದು ಅದು ಎಲ್ಲಿ ಅಂದ್ರೆ, ಯಾಕೋಬ ಕೊಡ್ತಾನೆ, ತನ್ನ ಮಗ ಜೋಸೆಫ್ಗೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೇನೆ? ಸಾಮಾನ್ಯವಾಗಿರೋನು ಒಬ್ಬ ತಂದೆ ಸಾಮಾನ್ಯವಾಗಿರೋ ಒಬ್ಬ ಮಗನ್ಗೆ ಏನ್ ಕೊಡ್ತಾರೆ? ವಸ್ತ್ರ, ಬಟ್ಟೆ ಏನ್ ಕೊಡ್ತಾರೆ. ಅವತ್ತಿಂದ ಅವನಿಗೆ ಕನ್ಸು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಅವನ ಜೀವಿತ ಹೇಗೆ ಬ್ಲೂ ಪ್ರಿಂಟ್ ಅವನಿಗೆ ಕನ್ಸು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ಸಲ ಬಟ್ಟೆ ಎಲ್ಲಿ ಕೊಟ್ಟಿದ್ದು ಅಂದ್ರೆ ನಮಗೆ ನೀವು ದೇವರಿಂದ ಕೊಡಲ್ಪಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ ಹೇಳಿ? 3 ಪರಿಪೂರ್ಣ, 3 ಅದು ಪುನರ್ತನಕ್ಕೆ ಅದು ಒಂದು ಸಂಕೇತ, 3 ಜೀವಕ್ಕೆ ಒಂದು ಸಂಕೇತ. ಅರ್ಥ ಆಗ್ತಾ ಇದೆಯಾ? ಮೊದಲು ಇದ್ದಿದ್ಕಿಂತಲೂ ಮಹಿಮೆ ಆಗಿರುತ್ತೆ ಅನ್ನೋದಕ್ಕೆ 3 ಸಂಕೇತ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಬೈಬಲ್ ಅಲ್ಲಿ ನಡೆದಿದೆ 3 ಸಲ. ಈಗ ಅದು 3ನೇ ಸಲಿಗೆ ನಮ್ಮಲ್ಲಿ ಪಾಲಿದೆ, ನಮಗೂ ಅದಲ್ಲಿ ಒಂದು ಪಾಲ್ ಸಿಕ್ತು. ಆಮೇಲೆ ನಾವೆಲ್ಲ ದೇವರ ಒಂದು ನೀತಿವಂತಿಕೆಯಲ್ಲಿ ವಸ್ತ್ರಿಸಲ್ಪಟ್ಟಿದ್ದೀವಿ, ಅದನ್ನ ನಾವು ಧರಿಸ್ಕೊಂಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ನೀವು ಮಲಗುವಾಗ್ಲೂ ನೀತಿವಂತರು, ನೀವು ಕೂರುವಾಗ್ಲೂ ನೀತಿವಂತರು, ನೀವೇನೇ ಮಾಡ್ತಾ ಇದ್ರು ನೀವು ನೀತಿವಂತರು. ಯಾಕೆ ಅಂದ್ರೆ ನಾವು ಮಾಡಿದ ಕೆಲಸದಿಂದ ಅಲ್ಲ ಹೇಳಿ. ನಾವು ಮಾಡಿದ ಕೆಲಸ ಯೇಸು ಕ್ರಿಸ್ತನ ನಾವು ನಂಬ್ತೀವಿ. ಅದಕ್ಕೆ ಯಾರೆಲ್ಲ ಯೇಸು ಕ್ರಿಸ್ತನ ನಂಬ್ತೀರಾ? ಯಾರೆಲ್ಲ ಅವ್ರೊಬ್ರೇ ದೇವ್ರಂತ ನಂಬ್ತೀರಾ? ಆಮೇನ್. ನೀವು ನೀತಿವಂತರು. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆಮೇನ್. ಪರಿಶುದ್ಧತೆ ಒಂದೇ ಸಾಕಾಗಲ್ಲ. ಆಮೇನ್. ಪರಿಶುದ್ಧತೆ ಒಂದೇ ಅದ್ಭುತಗಳನ್ನ ಮಾಡಿಲ್ಲ, ನೀತಿವಂತಿಕೆ ಮಾಡ್ತು. ದೇವ್ರು ಹೇಳಿದ್ರು ನಿಮ್ ಕೈಲಿ ಅದನ್ನ ಗಳಿಸಕ್ಕೆ ಆಗಲ್ಲ, ಕಷ್ಟಪಡ್ಬೇಡಿ. ನಾನು ಬಂದು 33 ವರ್ಷ ಇದ್ದಿ, ನಾನ್ ಕಷ್ಟಪಟ್ಟಿ, ನಾನ್ ನೀತಿವಂತನಾಗಿದ್ದು. ಅದನ್ನ ಏನ್ ಮಾಡ್ತೀನಿ? ಆ ವಸ್ತ್ರನ ನಾನು ಹೊಲ್ಸೋದ್ ನಾನು, ಕೊಡೋದ್ ನಾನು, ಖರ್ಚು ಮಾಡೋದ್ ನಾನು, ಅದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತೀನಿ. ಆಮೇನ್. ಪಕ್ಕದಲ್ಲಿ ಹೇಳಿ, ನೀತಿವಂತಿಕೆ ಅನ್ನೋದು ಒಂದು ವರ, ಅದು ಒಂದು ಬಹುಮಾನನ ಕಳ್ಕೊಳಕ್ ಆಗೋದಿಲ್ಲ. ನಾವು ಗಳಿಸಕ್ಕೂ ಆಗಲ್ಲ, ಕಳ್ಕೊಳಕ್ಕೂ ಆಗೋದಿಲ್ಲ. ಹೇಳಿ, ನಾವು ನೀತಿವಂತರಾಗಿದ್ದೀವ? ನೀವು ನೀತಿವಂತರ? ಎಷ್ಟ್ ಜನ ಹೇಳ್ತೀರಾ ನಾವು ನೀತಿವಂತರ? ಹಂಗಂದ್ರೆ ಆತನ ವಸ್ತ್ರದಲ್ಲಿ ಶಕ್ತಿ ಹರಿತಲ್ವಾ? ನಿಮ್ಮ ತಲೆಯಿಂದ ತುದಿಗಾಲಿನವರೆಗೂ ಶಕ್ತಿ ಹರಿತಾ ಇರೋದು. ಆಮೇನ್. ಅರ್ಥ ಆಗ್ತಾ ಇದೆಯಾ? ನಮ್ಮ ತಲೆಯಿಂದ ತುದಿಗಾಲಿನವರೆಗೂ ನಾವು ಖಾಲಿ ಅಲ್ಲ, ನಾವು ಯೇಸು ಕ್ರಿಸ್ತನ ಶಕ್ತಿಯಿಂದ ತುಂಬಿದ್ದೀವಿ.
ದೇವ್ರ ರಾಜ್ಯ ಮಾತಲ್ಲಿಲ್ಲ ಅಷ್ಟೇ ಅಲ್ವಾ, ಶಕ್ತಿಯಲ್ಲಿದೆಯಲ್ವಾ, ಆ ಶಕ್ತಿ ನನ್ನಲ್ಲಿ ತುಂಬಾ ಇದೆ ಅಂತ ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಆಮೇನ್. ಆಮೇನ್. ಶಕ್ತಿಯಿಂದ ಬದುಕೋದು ಹೇಗೆ ಅಂದ್ರೆ ಆತನ ನೀತಿಯನ್ನು ಹೊಂದ್ಕೊಂಡಿರ್ಬೇಕು. ನಾವೆಲ್ಲ ಹೊಂದ್ಕೊಂಡಿದೀವ? ಹಂಗಂದ್ರೆ ನಾವೆಲ್ಲ ಕ್ವಾಲಿಫೈ. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಕ್ವಾಲಿಫೈ ಆಗಿದ್ದೀವಿ ದೇವರ ಒಂದು ಶಕ್ತಿಯನ್ನ ಪ್ರದರ್ಶನೆ ಮಾಡಕ್ಕೆ. ಅರ್ಥ ಆಗ್ತಾ ಇದೆಯಾ? ಯಾಕೆ ಮಾಡಕ್ ಆಗೋದಿಲ್ಲ ಅಂದ್ರೆ ನಮ್ಮ ಹತ್ರ ಇದ್ರೂ ಅದನ್ನ ಬೀರಲಿಟ್ಟಿರ್ತೀವಿ. ಅರ್ಥ ಆಗಿಲ್ವಾ? ಈಗ ನಮ್ಮ ಹತ್ರ ಆ ಬಟ್ಟೆ ಇದ್ರೂ ಏನ್ ಮಾಡಿರ್ತೀವಿ? ಪಕ್ಕದಲ್ಲಿ ಹೇಳಿ, ಎಲ್ಲಿ ಬೀರಲಿಟ್ಟಿರ್ತೀವಿ. ಯಾವಾಗ ಯೂಸ್ ಮಾಡೋದಂದ್ರೆ ಸ್ಪೆಷಲ್ ಒಕೇಶನ್ಗೆ ಹಾಕ್ತಿವಲ್ವಾ. ಈಗ ರಿಯಲ್ ಕ್ಲಾತ್ನ ಅದನ್ನು ತುಂಬಾ ಈ ಕುತ್ತಿಗೆ ಬಂದಾದ್ಮೇಲೆ, ಅರ್ಥ ಆಗಿಲ್ವಾ ನಾನು ಹೇಳಿ? ಕುತ್ತಿಗೆಗೆ ಬಂದಾಗ ನೀವು ಪ್ರಾರ್ಥನೆ ಮಾಡಿದಾಗ ಹೋಯ್ತು ಅಂದ್ರೆ ನೀವು ಮೊದ್ಲೇ ಮಾಡಿದ್ದಿರಿದ್ದಾರೆ ಅದು ಬತ್ತಾನೆ ಇರ್ಲಿಲ್ಲ. ಅರ್ಥ ಆಗಿಲ್ವಾ? ಜ್ಞಾನೋಕ್ತಿಲಿದೆ. ಬುದ್ಧಿ ಇರೋನು ದೂರದಲ್ಲೇ ಕಷ್ಟನ ನೋಡ್ಬಿಟ್ಟು ಅವಾಯ್ಡ್ ಮಾಡ್ತಾನಂತೆ. ಅದನ್ನ ಬಂದು ಕತ್ತೋರ್ಗು ಬರಕ್ ಬಿಡಲ್ವಂತೆ. ಪಕ್ಕದಲ್ಲಿ ಹೇಳಿ ಬೀರಲ್ಲಿ ಇಡ್ಬೇಡ ದೇವ್ರ ನೀತಿವಂತಿಕೆ. ಒಳ್ಳೇದ್ನ ಬೇರೆದಿಟ್ಟು ಇಲ್ಲಿ ತಿರ್ಬೋಕಿಗಳ ತರ, ಏಸಪ್ಪ ನಾನು ಪಾಪಿ, ನಾನು ದ್ರೋಹಿ, ನಾನು ಯಾರಾದ್ರೂ ಕಾಂಪಿಟೇಷನ್ ಬಿಟ್ರೆ ಪಾಪಿಗಳಿಗೆ ನಾನೇ ಫಸ್ಟ್ ಬರ್ತೀನಿ, ಪರಲೋಕಕ್ಕೂ ನಿನಗೂ ಮಾತ್ರ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೀನಿ, ನಾನು ತಾಯಿ ಗರ್ಭದಲ್ಲಿ ಹುಟ್ಟಕ್ಕಿಂತ ಮುಂಚೆಯಿಂದಲೂ ಪಾಪಿ, ಹುಟ್ಟಾಗ್ಮೇಲೂ ಪಾಪಿ, ಈಗ್ಲೂ ಪಾಪಿ, ಸಾಯವಾಗ್ಲೂ ಪಾಪಿ, ಇದೆಲ್ಲ ಹೇಳೋದ್ ಬಿಡಿ. ಅರ್ಥ ಆಗಿಲ್ವಾ ನಾನು ಹೇಳಿ? ಅರ್ಥ ಆಗಿಲ್ವಾ? ನಮ್ ಬಟ್ಟೆಯಲ್ಲಿ ನಾವು ಬದುಕೋದ್ ಬೇಡ, ನಮ್ ನೀತಿವಂತಿಕೆಯಲ್ಲಿ ನಾವು ಬದುಕೋದ್ ಬೇಡ. ಹೇಳಿ, ನಮ್ ನೀತಿವಂತಿಕೆಯಲ್ಲಿ ನಾವು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಬ್ರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ನಮ್ ನೀತಿವಂತಿಕೆ ಅದು ಏನಕ್ಕೂ ಉಪಯೋಗ ಬರಲ್ಲ. ಉಪಯೋಗ ಬಂದಿದ್ರೆ ದೇವ್ರು ಸಾಯ್ತಾ ಇರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹೇಳಿ ನೀನ್ ಹಾಕಿರೋ ಬಟ್ಟೆಯಿಂದ ಆ ಬಟ್ಟೆ ಏನಂದ್ರೆ ಅದು ರೋಗ ಬರಕ್ ಬಿಡಲ್ಲ. ಆ ಬಟ್ಟೆ ಡಿಸೀಸ್ ಪ್ರೂಫ್ ಅಂತ ಹೇಳಿ. ಶಾಕ್ ಪ್ರೂಫ್ ಹೇಗಿರುತ್ತೋ, ವಾಟರ್ ಪ್ರೂಫ್ ಹೇಗಿರುತ್ತೋ ಹಂಗೆ ಇದು ಡಿಸೀಸ್ ಪ್ರೂಫ್. ಹೇಳಿ, ರೋಗ. ಆಮೇನ್. ನಮ್ಗೆ ರೋಗ ನಿರೋಧಕ ಶಕ್ತಿ ಯಾವುದು ಅಂದ್ರೆ ದೇವರ ನೀತಿವಂತಿಕೆ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರ? ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ನಾವು ನೀತಿವಂತರ. ಆಮೇನ್. ನಮ್ಮ ಹತ್ರ ಇರೋ ನೀತಿ ಅವ್ರದ ವಾಕ್ಯದಲ್ಲಿದೆ. ಕೊರಿಂಥಿಯನ್ಸ್ ಅಲ್ಲಿ ಯೇಸು ಕ್ರಿಸ್ತನೇ ನಮ್ಮ ನೀತಿ ಆದನು, ಯೇಸು ಕ್ರಿಸ್ತನೇ ನನ್ನ ಪರಿಶುದ್ಧತೆ ಆದನು, ಯೇಸು ಕ್ರಿಸ್ತನೇ ನನ್ನ ಜ್ಞಾನವಾದನು ಅಂತ. ಅರ್ಥ ಆಗ್ತಾ ಇದೆಯಾ? ಯಾವ ಜನ ದೇವ್ರನ್ನೇ ತನ್ನ ಎಲ್ಲ ಮಾಡ್ಕೊಂಡಿರ್ತಾರೋ ಅವ್ರು ಯಾವತ್ತೂ ಫೇಲ್ ಆಗಿಲ್ಲ, ಫೇಲ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಇವತ್ತು ಹೇಳಿದ ವಾಕ್ಯ ನಿನಗೆ ಅಂತ ಹೇಳಿ. ನನಗೆ ಪ್ರೇರಣೆ ಆಗ್ತಾ ಇದೆ. ಇವತ್ತು ಹೇಳಿದ ವಾಕ್ಯ ನಿನಗೆ ಅಂತ ಹೇಳಿ. ನನಗೆ ಪ್ರೇರಣೆ ಆಗ್ತಾ ಇದೆ. ನನ್ಗೆ ಪ್ರೇರಣೆ ಆಗ್ತಾ ಇದೆ. ಇವತ್ತು ಹೇಳಿದ ವಾಕ್ಯ ನಿಮ್ಗೆ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯೋ? ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಆಮೇನ್. ನಾವು ಕಾಣ್ದರ ಹಾಗೆ ಒಂದು ಬಟ್ಟೆಯನ್ನು ಹಾಕಿದ್ದೀವಿ. ಒಂದು ಬಟ್ಟೆಯಿಂದ ದೇವ್ರು ನಮ್ಮನ್ನ ಸುಂದರಿಸಿದ್ದಾರೆ. ಆ ಬಟ್ಟೆ ಏನು ಅಂದ್ರೆ ದೇವರ ಒಂದು ನೀತಿವಂತಿಕೆ. ಆಮೇನ್. ಶಕ್ತಿ ನನ್ನ ಹತ್ರ ಇದ್ರೆ ಅಷ್ಟೇ ಸಾಕಾಗಲ್ಲ, ನನ್ನ ಮಕ್ಕಳು ಅದಲ್ಲಿ ಬದುಕಿರ್ಲಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತೀನಿ? ಪಕ್ಕದಲ್ಲಿ ಹೇಳಿ, ಅರ್ಥ ಆಯ್ತಾ? ದೇವ್ರ ರಾಜ್ಯ ಮಾತಲ್ಲ. ಹೇಳಿ, ದೇವ್ರ ರಾಜ್ಯ ಮಾತಲ್ಲ ಅಷ್ಟೇ ಅಲ್ಲ, ಶಕ್ತಿಯಲ್ಲಿದೆ. ಹೇಳಿ, ಶಕ್ತಿಯಲ್ಲಿದೆ. ಆಮೇನ್. ಆ ಶಕ್ತಿಗೆ ಆಧಾರ ಏನು? ನೀತಿವಂತಿಕೆ. ಆ ನೀತಿವಂತಿಕೆ ಆಗ್ಲೇ ನಮ್ಮ ಹತ್ರ ಇದೆ. ನೀತಿವಂತಿಕೆ ಇದೆ ಅಂದ್ರೆ ಶಕ್ತಿ ಕೂಡ ಇದೆ. ಯಾಕೆ ಅದನ್ನ ಅನುಭವ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಅದನ್ನ ಎತ್ತಿಟ್ಟಿದ್ದೀವಿ. ಇವತ್ತಿಂದ ಏನ್ ಮಾಡ್ಬೇಕು? ನಾವ್ ಹೇಳ್ಬೇಕು ನಾನು ನೀತಿವಂತ. ಹೇಳಿ, ನಾನು ನೀತಿವಂತ. ಹೇಳಿ, ನಾನು ನೀತಿವಂತ. ಶಬ್ದವಾಗಿ ಹೇಳಿ, ನಾನು ನೀತಿವಂತ. ಶಬ್ದವಾಗಿ ಹೇಳಿ, ನಾನು ನೀತಿವಂತ. ಹೇಗೆ ನಾನು ಮನುಷ್ಯನಾಗಿ ಮಾಡಲ್ಪಟ್ಟಿದ್ನೋ ಈಗ ನಾನು ಮನುಷ್ಯ ಆಗಿ ಆಗ್ಬಿಟ್ಟಿದ್ದೀನಿ. ಈಗ ನಾನು ನಾಯಿ ಆಗಕ್ಕಾಗಲ್ಲ, ಕೋತಿ ಆಗಕ್ಕಾಗಲ್ಲ, ಆಪ್ಷನ್ ಇಲ್ಲ. ಮನುಷ್ಯ ಆಗೇ ಇರ್ಬೇಕು, ಸಾಯೋವರೆಗೂ ಮನುಷ್ಯ ಆಗೇ ಇರ್ಬೇಕು. ಇದು ನಿಜ ಅಂತ ಎಷ್ಟು ಜನ ನಂಬ್ತಿರೋ? ಹಂಗೆ ನೀತಿವಂತರಾಗಿ ನಾವು ಮಾಡಲ್ಪಟ್ಟಿದ್ದೀವಿ ಅಷ್ಟೇ.
ನೀವೇ ಬೇಕು 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 ಅಂದ್ರೆ ನೀವು ಪಾಪಿ ಆಗಕ್ ಆಗೋದಿಲ್ಲ. ಅರ್ಥ ಆಗಿಲ್ವಾ? ನಾನು ಪಕ್ಕದಲ್ಲಿ ಹೇಳಿ, ನೀವು ನೀತಿವಂತರಾಗಿ ಮಾಡಲ್ಪಟ್ಟಿದ್ದೀರ. ಇನ್ನೊಬ್ರಿಗೆ ಹೇಳಿ ನೀವು ನೀತಿವಂತರಾಗಿ ಇನ್ನೊಬ್ರಿಗೆ ಹೇಳಿ ನೀತಿವಂತರಾಗಿ ಮಾಡಲ್ಪಟ್ಟಿದ್ದೀರ. ಇನ್ನೊಬ್ರಿಗೆ ಹೇಳಿ ನೀತಿವಂತರಾಗಿ ಮಾಡಲ್ಪಟ್ಟಿದ್ದೀರ. ಇನ್ನೊಬ್ರಿಗೆ ಹೇಳಿ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಮನೆ ವಾಕ್ಯದಲ್ಲಿ ಇದೆ, ನೀತಿಯ ಸೂರ್ಯ ಎದ್ದಿ ಏನ್ ಮಾಡ್ತಾನಂತೆ, ತನ್ನ ಒಂದು ಕಿರಣಗಳಿಂದ ಗುಣಪಡಿಸ್ತಾನಂತೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಈಗ ಅದೇ ನೀತಿಯ ಸೂರ್ಯ ಏನ್ ಮಾಡಿದ್ರು ನಮ್ಮೊಳಗಡೆ ಇದ್ದಾರೆ. ಈಗ ನಮ್ಮಿಂದ ಆಚೆ ಹೋಗೋದೆಲ್ಲ ಬರೀ ಹೀಲಿಂಗ್ ರೇಸು. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ? ನಾವು ಬೇರೆಯವ್ರಿಗೆ ರೋಗ ಬರಕ್ ಬಿಡಲ್ಲ ಅಂದ್ರೆ ನಮ್ಮೊಳಗಡೆ ಅದು ಇರೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ ಇದನ್ನ ನೀನ್ ತಿಳ್ಕೊಂಡ್ರೆ ಸಾಕು. ಇನ್ನೊಬ್ರಿಗೆ ಹೇಳಿ ಇದನ್ನ ತಿಳ್ಕೊಂಡ್ರೆ ಸಾಕು. ಅದಾಗದೆ ರೋಗ ಹೆಂಗ್ ಓಡುತ್ತೆ ನೋಡು ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ನೀವು ಸುಸ್ತಾದಾಗ ಇದಾದಾಗ ಏನ್ ಮಾಡಿ, ಒಂದ್ ಕಡೆ ಕುತ್ಕೊಂಡು ಏನ್ ಮಾಡಿ, ಯಾಕೆ ಇದು ಬರ್ತಾ ಇದೆ, ಹಂಗ್ ಬರ್ತಾ ಇದೆ, ಅದನ್ನ ಯೋಚನೆ ಮಾಡೋದ್ಗಿಂತ ಯಾಕೆ ಹೋಗಿಸ್ಬೋದು ಅದನ್ನ ಯೋಚನೆ ಮಾಡಿ. ಇದು ನನ್ನ ಒಳಗಡೆ ಇರಂಗಿಲ್ವಲ್ಲ, ನನ್ನ ದೇವ್ರ ನೀತಿವಂತಿಕೆ ನಾನು ಕವರ್ ಆಗಿದ್ದೀನಲ್ಲ. ಅರ್ಥ ಆಗ್ತಾ ಇದೆಯಾ? ರೋಗ ಅಂದ್ರೆ ಏನು? ವೈರಸ್ಗಳಲ್ವಾ? ಆ ನೀತಿವಂತಿಕೆ ಮುಟ್ಟಿದ ತಕ್ಷಣ ಅದು ಸತ್ತೋಗುತ್ತಲ್ವಾ? ಇದನ್ನೆಲ್ಲ ಯೋಚನೆ ಮಾಡಿ ಕುತ್ಕೊಂಡು ಪಕ್ಕದಲ್ಲಿ ಎಲ್ಲಾದ್ರೂ ಒಂದ್ ರೆಸ್ಯೂಮ್ ಮಾಡಿ. ಕೀರ್ತನೆಯಲ್ಲಿ ಒಂದ್ ಕಡೆ ಇದೆ ಗೊತ್ತಾ, ಶೇಲ ಅಂತ ಇದೆ. ಅದ ಅರ್ಥ ಏನಂದ್ರೆ, ಓದ್ಕೊಂಡು ಹೋಗ್ಬೇಡ, ಸ್ವಲ್ಪ ಹೊತ್ತು ಪಾಸ್ ಮಾಡು. ಓದ್ಕೊಂಡು ಏನೇನು ಅನ್ಕೊರೋಬನ ಕೊಡತ್ತೆ ಅಂತ ಹೋಗ್ಬೇಡ, ಸ್ವಲ್ಪ ಪಾಸ್ ಮಾಡು. ಏನ್ ಓದ್ತಾ ಇದೆಯಾ ಅದನ್ನ ಯೋಚನೆ ಮಾಡು. ಅರ್ಥ ಆಗ್ತಾ ಇದೆಯಾ? ನೀವು ರೋಗ ಅದು ಇದು ಬಂದಾಗ ನಿಮ್ ಕೈಗೆ ಮೀರಿ ಒಂದು ಪರಿಸ್ಥಿತಿ ಹೋಗುವಾಗ ನೀವು ಹೋಗ್ಬೇಕು, ಸಪ್ರೇಟ್ ಆಗ್ಬೇಕು, ಯೋಚನೆ ಮಾಡ್ಬೇಕು. ಇದು ನಾನು ಆಗ್ಬಾರ್ದಲ್ಲ, ಇದು ನಾನು ಖಂಡಿಸ್ಬೇಕಲ್ಲ, ಇದನ್ನ ನಾನು ಮಾತಲ್ಲಿ ಹೇಳಿ ಒಣಗಿಸ್ಬೇಕಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಕುತ್ಕೊಳ್ಳಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಮೇಲೆ ಹೇಳಿ ನಾವು ನೀತಿವಂತಿಕೆಯಿಂದ ಧರಿಸಲ್ಪಟ್ಟಿದ್ದೀವಿ. ಹೇಳಿ ಇನ್ನೊಬ್ರಿಗೆ ಹೇಳಿ, ನೀತಿವಂತಿಕೆಯಿಂದ ನಾವು ಯೇಸು ಕ್ರಿಸ್ತನ ವಸ್ತ್ರದಿಂದ ಧರಿಸಲ್ಪಟ್ಟಿದ್ದೀವಿ. ಯೆಶಾಯ 6:1 ಆಲಯ ನಾನೇ ಅಂತ ಹೇಳಿ. ಯೆಶಾಯ 6:1 ಮಂದಿರ ಆಲಯ ನಾನೇ ಅಂತ ಹೇಳಿ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ಆತ ನಮ್ಮನ್ನ ಏನ್ ಮಾಡಿದಾನಂತೆ, ತನ್ನ ಒಂದು ವಸ್ತ್ರದಿಂದ ಮೇಲೆ ಕೆಳಗೆ ಲೆಫ್ಟ್ ರೈಟ್ ಮುಂದೆ ಹಿಂದೆ ಎಲ್ಲ ಕವರ್ ಮಾಡಿದಾರಂತೆ. ಪಕ್ಕದಲ್ಲಿ ಹೇಳಿ ನೀನ್ ಹೆವಿಲಿ ಗಾರ್ಡೆಡ್ ಅಂತ ಹೇಳಿ. ಲೆಫ್ಟ್ ಸೈಡ್ ಇಂದಾನು ನಿನ್ಗೆ ಗಾರ್ಡ್ಸ್ ಇದ್ದಾರೆ, ರೈಟ್ ಸೈಡ್ ಇಂದಾನು ಇದ್ದಾರೆ, ಮುಂದೆಯಿಂದಾನು ಇದ್ದಾರೆ, ಹಿಂದೆ ನಿನ್ನ ಕಡೆಯಿಂದಾನು ನಿನ್ನ ಶತ್ರು ಮುಟ್ಟಕ್ ಆಗೋದಿಲ್ಲ ಅಂತ ಹೇಳಿ. ಪಕ್ಕದಲ್ಲಿ ಹೇಳಿ ನಿನ್ನ ಯಾವ ಸೈಡ್ ಇಂದಾನು ಶತ್ರು ಮುಟ್ಟಕ್ ಆಗೋದಿಲ್ಲ. ಯಾಕೆ ಅಂದ್ರೆ ನಿನಗೆ ಗುರಾಣಿಯಾಗಿ ದೇವರ ನೀತಿವಂತಿಕೆ ಇದೆ. ಹೇಳಿ ನನಗೆ ಗುರಾಣಿಯಾಗಿ ದೇವರ ನೀತಿವಂತಿಕೆ ಇದೆ. ನನಗೆ ಗುರಾಣಿಯಾಗಿ, ನನ್ನ ಕುಟುಂಬಕ್ಕೆ ಗುರಾಣಿಯಾಗಿ, ನನಗೆ ಏನೆಲ್ಲ ಸ್ವಂತ ಇದೆಯೋ ಅದಕ್ಕೆ ಗುರಾಣಿಯಾಗಿ ದೇವರ ನೀತಿವಂತಿಕೆ ಇದೆ ಅಂತ ಹೇಳಿ. ಆಮೇನ್. ನನ್ನನ್ನು ಮುಟ್ಬೇಕನ್ನೋನು, ನನ್ನ ಹೊಡಿಬೇಕನ್ನೋನು, ನನ್ನ ಹಿಡಿಬೇಕನ್ನೋನು, ನನಗೆ ತೊಂದರೆ ಮಾಡ್ಬೇಕನ್ನೋನು ಆ ಗುರಾಣಿನ ದಾಟಬೇಕು. ಅದ್ ನಡೆಯೋದಿಲ್ಲ ಅಂತ ಹೇಳಿ ಪಕ್ಕದಲ್ಲಿ, ಅದ್ ನಡೆಯೋದಿಲ್ಲ. ಅರ್ಥ ಆಗ್ತಾ ಇದೆಯೋ? ಯಾಕೆ ರೋಗಗಳೇನು ಇಂಡಿಯಾದಲ್ಲಿ ಬಂದ್ರು ನಮ್ಗೆ ಅದು ಬರೋದಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಕಾಯಲ್ಪಡ್ತಾ ಇದೀವಿ. ನಮಗ್ ಗೊತ್ತಿಲ್ಲ ಅಷ್ಟೇ. ದೇವರ ನೀತಿವಂತಿಕೆ ನಮ್ಮ ಕುಟುಂಬದವ್ರನ್ನ ಎಲ್ಲರನ್ನೂ ಕಾಯ್ತಾ ಇದೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿ? ಅರ್ಥ ಆಗ್ತಾ ಇದೆಯಾ ನಾನೇ? ಅರ್ಥ ಆಯ್ತಾ ಇಲ್ವಾ ನಾನು? ಈಗ ನೀವು ನೀತಿವಂತರ ಪಾಪಿಗಳ? ನಿಮ್ಮನ್ನ ಪಾಪಿ ಅಂತ ಯಾರಾದ್ರೂ ದೊಡ್ಡವ್ರು ಹೇಳಿದ್ರೆ ಪಾಪಿಗಳ ನೀತಿವಂತರ? ನೀವು ಅವ್ರಿಗೆ ಹೇಳ್ಬೇಕು, ನೀವು
ಮೂರ್ಖರಿಗೂ ವಯಸ್ಸಾಗುತ್ತಂತ. ಆಮೇಲೆ ದೊಡ್ಡವ್ರು ಅಂದಿದ ತಕ್ಷಣ ನೀನು ಹೇಳೋದೆಲ್ಲ ಸತ್ಯ ಅಲ್ಲ. ಹಂಗ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪೌಲ್ ಹೇಳ್ತಾರೆ, ನಾನು ಅಪೋಸ್ತಲ್ ಯಾಕೆ ಅಂದರೆ ಅವ್ರನ್ನ ನಂಬ್ತಾ ಇರ್ಲಿಲ್ಲ. ಅಪೋಸ್ತಲ್ ಅಂತ ಯಾರು ನಂಬ್ತಾ ಇರ್ಲಿಲ್ಲ. ಯಾಕಂದ್ರೆ ಇವನು ನಮ್ಮ ಥರ ಇದ್ದು ನಮಗೆ ಒಂದಿನ ಹಾನಿ ಮಾಡ್ತಾನೆ ಅಂತ ಭಯದಿಂದ ಇರೋರು. ಪೌಲ್ ಗಲೇಷಿಯನ್ಸ್ ಅಲ್ಲಿ, ಎಫೆಷಿಯನ್ಸ್ ಅಲ್ಲೆಲ್ಲ ಎಲ್ಲ ಕಡೆ ಬರೀತಾರೆ, ನಾನು ಪೌಲ್ ಅಪೋಸ್ತಲು, ಯಾರು ನನ್ನ ಕರೆದಿಲ್ಲ, ದೇವರ ಚಿತ್ತದಿಂದ ನಾನು ಅಪೋಸ್ತಲ್ ಆಗಿರೋದು. ಅರ್ಥ ಆಗ್ತಾ ಇದೆಯಾ? ಯಾರು ಹೇಳೋದ್ ಬೇಕಾಗಿಲ್ಲ, ದೇವ್ರು ನನ್ಗೆ ಅಪೋಸ್ತಲ್ ಅಂದ್ರು ಅಂತ. ಅರ್ಥ ಆಗಿಲ್ವಾ ನಾನು ಹೇಳ್ತಾರೆ? ಹಂಗೆ 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 ನಮ್ಗೆ ಯಾರು ಹೇಳೋದ್ ಬೇಕಾಗಿಲ್ಲ, ದೇವ್ರು ಹೇಳಿದ್ರು ನೀತಿವಂತ ಅಂತ. ಆಮೇಲೆ ಪಕ್ಕದಲ್ಲಿ ಹೇಳಿ ಆಕಾಶ ಭೂಮಿ ಅಳ್ದೋದ್ರು. ಇನ್ನೊಬ್ರಿಗೆ ಹೇಳಿ ಆಕಾಶ ಭೂಮಿ ಅಳ್ದೋದ್ರು. ಹೇಳಿ ಹೇಳಿ ಆಕಾಶ ಭೂಮಿ ಅಳ್ದು ಹೋದ್ರು. ಇನ್ನೊಬ್ರಿಗೆ ಹೇಳಿ ಆಕಾಶ ಭೂಮಿ ಅಳ್ದೋದ್ರು. ನಮ್ಮನ್ನ ನೀತಿವಂತ ಅಂದಿರೋ ವಾಕ್ಯ ಅದು ಅಳಿಯೋದಿಲ್ಲ. ಹೇಳಿ ಹೇಳಿ ನಮ್ಮನ್ನ ನೀತಿವಂತ ಅಂದಿರೋ ವಾಕ್ಯ ಅದು ಅಳಿಯೋದಿಲ್ಲ. ಇನ್ನೊಬ್ರಿಗೆ ಹೇಳಿ ನಮ್ಮನ್ನ ನೀತಿವಂತ ಅಂದಿರೋ ವಾಕ್ಯ ಅದು ಅಳಿಯೋದಿಲ್ಲ. ಆಮೇಲೆ ಬೈಬಲ್ ಅಲ್ಲಿ ಇದೆ, ನೀತಿವಂತರಿಗೆ ಮಾತ್ರ ಆಶೀರ್ವಾದಗಳು ಬರೆದಿದ್ದಾರೆ. ಅಂದ್ರೆ ಈಗ ನಾವು ಅದಾಗಿದ್ದೀವಿ ಅಂದ್ರೆ ಅದೆಲ್ಲ ನಮಗೆ ಅಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನೀತಿವಂತ ಜಾಗಗಳನ್ನ ಸ್ವತಂತ್ರಿಸ್ಕೊಂತಾನೆ, ನೀತಿವಂತ ತನ್ನ ಮಕ್ಕಳಿಗೆ ಆಶೀರ್ವಾದವಾಗಿ ಬಿಟ್ಟು ಹೋಯ್ತಾನೆ, ಅದು ಇದು ನೀತಿವಂತ ದೀರ್ಘವಾಗಿ ಬದುಕ್ತಾನೆ, ಏನೇನೋ ಇದೆ ಇದರಲ್ಲಿ ವಾಕ್ಯದಲ್ಲಿ. ನೀತಿವಂತರ ಮಾತ್ರ ದೇವ್ರ ಜೊತೆ ನಡೀತಾನೆ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಅದೆಲ್ಲ ಯಾರ ಬಗ್ಗೆ ಬರ್ದಿರೋದಂದ್ರೆ ಹೇಳಿ ನಮ್ಮ ಬಗ್ಗೆನೇ ಬರ್ದಿರೋದು. ಅರ್ಥ ಆಗ್ತಾ ಇದೆಯಾ? ನಾನೇ ನೀವು ನೀತಿವಂತರು ಹೇಳಿ, ನಾವು ನೀತಿವಂತರು ಹೇಳಿ, ನಾವು ನೀತಿವಂತರು ಹೇಳಿ, ನಾವು ನೀತಿವಂತರು. ಇದನ್ನ ಅಪ್ರೂವಲ್ ಮಾಡಕ್ಕೆ ಯಾರು ಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ಇಲ್ವಾ ನಾನು ಹೇಳಿ? ಆಮೇಲೆ